Yeah. ಓಕೆ, ಇವತ್ತು ಕೆಲವರು ಜನ ಇದ್ದಾರಲ್ಲಪ್ಪ, ಯು ಜಾಯಿನ್ ಟುಡೇ ಅಲ್ವಾ? ಎಷ್ಟಾಯ್ತು ಟೋಟಲ್ ಸ್ಟ್ರೆಂತ್ ಸರ್. ಆಗಿದ್ರೆ? ಟೋಟಲ್ ಸ್ಟ್ರೆಂತ್ ಗೊತ್ತಾಯ್ತಾ? ಸರ್ 30 ಮೇಲಿದ್ದಾರೆ ಸರ್. ಹೌದಲ್ಲ, ಇದು 35 ಅಂತೇನೋ ಇವರು ಹೇಳ್ತಾ ಇದ್ರು. ಆಯ್ತಪ್ಪ, ಓಕೆ. ವೆರಿ ಗುಡ್. ಅದೇ ಈಗ ನಮಗೆ ಡಿಸ್ಕಷನ್ ಯಾವ ಥರ ನೋಡೋಣ. ಓಕೆ, ಇಲ್ಲ, ರೆಕಾರ್ಡೆಡ್ ವಿಡಿಯೋಸ್ ಇದೆ, ಶೇರ್ ಮಾಡ್ತೀನಿ, ತೊಂದರೆ ಇಲ್ಲ. ಎಲ್ಲರಿಗೂ ಕನ್ನಡ ಬರುತ್ತಲ್ಲಪ್ಪ ಎಲ್ಲರಿಗೂ? ಯಾರು ಎಸ್ ಸರ್, ಎಲ್ಲ ಕನ್ನಡ ಇದೆ. ಎಸ್ ಸರ್, ಕನ್ನಡ ಸರ್. ಯಾರಿಗಾರು ಗೊತ್ತಿಲ್ಲದೆ ಇರೋರು ಯಾರು, ಇನ್ ಕೇಸ್ ಇಫ್ ಸಂಬಡಿ ಡೋಂಟ್ ನೋ ಕನ್ನಡ, ಸರ್ ಯಾರು ಇದ್ದಾರಾ? ಯಾರು ಇದ್ದಂಗಿಲ್ಲಲ್ಲ? ಓಕೆ. ಅದೇ ಈಗ ಏನಂದರೆ, ಇದು ಆನ್ಲೈನ್ ಕ್ಲಾಸ್ ಆಗಿದೆಯಲ್ಲ, ರೆಕಾರ್ಡ್ ಒಂದು ವಿಡಿಯೋ ರೆಕಾರ್ಡಿಂಗ್ ಇದೆ, ಅದನ್ನ ಶೇರ್ ಮಾಡ್ತೀನಿ. ಇನ್ ಕೇಸ್ ಯಾರು ಈಗ ಜಾಯ್ನ್ ಆಗಿರೋರು ವಾಂಟ್ ಯು ಕ್ಯಾನ್ ಲುಕ್ ಇನ್ ಟು ದ ವಿಡಿಯೋ. ಸರಿನಾ? ಹಾಂ ಸರ್. ಓಕೆ, ಸರಿ. ಈಗ ಓಕೆ, ಈಗ ಕಂಟಿನ್ಯೂ ಮಾಡೋಣ. ಸೊ ಲಾಸ್ಟ್ ಕ್ಲಾಸಲ್ಲಿ ನಾವೇನು ಡಿಸ್ಕಸ್ ಮಾಡಿದ್ವಿ, ಇದು ಕೆ ಮ್ಯಾಪ್, 4 ವೇರಿಯಬಲ್ ಕೆ ಮ್ಯಾಪ್ ಆಯ್ತಲ್ಲ. 4 ವೇರಿಯಬಲ್ ಕೆ ಮ್ಯಾಪಲ್ಲಿ ಗ್ರೂಪಿಂಗ್ ಟು ಡಿಸ್ಕಸ್. ವಿಲ್ ಟೇಕ್ ಫ್ಯೂ ಎಕ್ಸಾಂಪಲ್ಸ್ ಅಂಡ್ ವಿಲ್ ಡಿಸ್ಕಸ್ ಗ್ರೂಪಿಂಗ್. ಅದು ಜಾಯ್ನ್ ಆಗ್ತಾ ಇದ್ದಾರಲ್ಲ, ಅದಕ್ಕೆ ವೇಟ್ ಮಾಡ್ತಾ ಇದ್ದೀನಿ. ಯಾಕಂದರೆ ಇದು ಈ ವಿಂಡೋಯಿಂದ ಹೊರಗಡೆ ಹೋದರೆ ನಾನು ಈ ಬ್ರೌಸರಿಂದ ಅಡ್ಮಿಟ್ ಮಾಡ್ಕೊಳ್ಳೋಲ್ಲ ಸ್ಟೂಡೆಂಟ್ಸ್ ಅನ್ನೋದು. ಗೂಗಲ್ ಕ್ಲಾಸ್ ರೂಮ್ ಕೀ ಅಂತ ಯಾರೋ ಕೇಳ್ತಾ ಇದಾರಲ್ಲಪ್ಪ, ಮಂಜುನಾಥ್. ಏನಪ್ಪ ಅದು ಗೂಗಲ್ ಕ್ಲಾಸ್ ರೂಮ್ ಕೀ? ಸರ್, ಗೂಗಲ್ ಕ್ಲಾಸ್ ರೂಮ್ ಅಲ್ಲಿ ನೋಟ್ಸ್ ಏನೇ ಇರ್ತದೆ. ಏನು ಗೂಗಲ್ ಕ್ಲಾಸ್ ರೂಮ್ ಸರ್ ನೋಟ್ಸ್ ಕೇಳ್ತಿದ್ದಾರೆ. ಅದನ್ನ ವಾಟ್ಸಪ್ ಶೇರ್ ಮಾಡ್ತೀನಿ ಬಿಡು, ಏನು ತೊಂದರೆ ಇಲ್ಲ, ಮಾಡೋಣ. ಓಕೆ ಸರ್, ಅದೇ ಆ ವಿಡಿಯೋ ಲಿಂಕ್ ಕಳಿಸಿ. ಆಯ್ತಲ್ಲ, ವಿಡಿಯೋಸ್ ಇದೆ ಹಳೆ ಕ್ಲಾಸ್ದು. ಆನ್ಲೈನ್ ಏನೊಂದು 2-3 ಕ್ಲಾಸ್ ತೊಗೊಂಡಿರೋದು ಅಷ್ಟೇ ತಾನೆ. ಅದ್ರದ್ದು ವೀಡಿಯೋಸ್ ಇದೆ, ಆನ್ಲೈನ್ ರೆಕಾರ್ಡಿಂಗ್ ಇದೆ. ನೋಡಿ, ಈ ಸೆಷನ್ ರೆಕಾರ್ಡ್ ಆಗ್ತದೆ ಆಯಿತಾ. ಈ ವಿಡಿಯೋಸ್ ನಾನು ಶೇರ್ ಮಾಡ್ತೀನಿ ಬಿಡಪ್ಪ, ನಾನು ಯೂಟ್ಯೂಬ್ ಅಥವಾ ಡ್ರೈವ್ ಹಾಕ್ಬಿಟ್ಟು ಶೇರ್ ಮಾಡ್ತೀನಿ. ನೋಟ್ಸ್ ಶೇರ್ ಮಾಡೋಣ ಬಿಡು. ನನಗೇನಂದರೆ ಇನ್ನೂ ಅಡ್ಮಿಷನ್ ನಡೀತಾ ಇದೆ ಅಂತ ಗೊತ್ತಾಯಿತು. ಅದಕ್ಕೋಸ್ಕರ ನಾನು ಇಷ್ಟು ಸ್ಟ್ರೆಂತ್ ನೋಡಿಕೊಂಡು ಒಟ್ಟಿಗೆ ಶೇರ್ ಮಾಡೋಣ ಅಂತ ಕಾಯ್ತಾ ಇದ್ದೆ ಅಷ್ಟೇ, ಏನಿಲ್ಲ. ನೋ ಪ್ರಾಬ್ಲಮ್. ಶೇರ್ ಮಾಡೋಣ ಬಿಡಪ್ಪ, ಎಲ್ಲನೂ ಶೇರ್ ಮಾಡು, ಅದಕ್ಕೆ ನಂತ. ನೋ ಪ್ರಾಬ್ಲಮ್. ಓಕೆ ಸರ್. ಓಕೆ ಅಲ್ವಾ? ಆಯಿತು. ಇವಾಗ ಓಕೆ ಓಕೆ ಸರಿ ಆಯಿತು. ಇವಾಗ ಜನ 29 ಇನ್ಕ್ಲೂಡಿಂಗ್ ನಂದು 2 ಎಂಟ್ರಿ ಇರುತ್ತೆ ಇಲ್ಲಿ. ಒಂದು ಆನ್ಲೈನ್ ಸ್ಕ್ರೀನ್ ಶೇರಿಂಗು ಮತ್ತು ಇನ್ನೊಂದು ನಂದು ಎಂಟ್ರಿ. ಒಟ್ಟು ಇವರು 27. ಮಿಕ್ಕದವರು ಗ್ರೂಪಲ್ಲಿ ಇಲ್ವಾ ಅಂತ ಡೌಟ್. ಈಗ ಯಾವ್ದು ವಾಟ್ಸಪ್ ಗ್ರೂಪಲ್ಲಿ ಇಲ್ಲಿ ಎಷ್ಟು ಜನ ಇದ್ದಾರೆ ಸರ್? ಎಲ್ಲರನ್ನೂ ಆ್ಯಡ್ ಮಾಡಿದ್ದೀನಿ ಸರ್. ಮಾಡಿದೆಪ್ಪ? ಸರಿ ಸರಿ ಆಯಿತು. ಸರ್, ಅಂದರೆ ನೋಡಿದೆ ನಾನು ಎಷ್ಟೊಂದು ಜನ ಆ್ಯಡೆಡ್ ಅಂತ ಬರ್ತಾ ಇತ್ತು. ಓಕೆ, ಹಾಗಾದರೆ ಎಲ್ಲ ಗೊತ್ತಿದ್ರೆ ಸರಿ, ಅಂದರೆ ಇಲ್ಲ ಕ್ಲಾಸ್ ಇರೋದು ಗೊತ್ತಾಗಿದ್ರೆ ತೊಂದರೆ ಇಲ್ಲ. ಸರಿ ಅಲ್ವಾ? ಆಯ್ತಪ್ಪ, ಶುರು ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್. ಇದು ಲಾಸ್ಟ್ ಕ್ಲಾಸ್ ನಾವು ಇದನ್ನು ಡಿಸ್ಕಸ್ ಮಾಡ್ತಿದ್ವಿ. ಯಾವ್ದು ಕರೆಕ್ಟು? ಏನು ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಮತ್ತು ಪ್ರೈಮ್ ಇಂಪ್ಲಿಕೆಂಟ್. ಅದು ಇನ್ನೊಂದು ಎಕ್ಸಾಂಪಲ್ ನೋಡ್ಬಿಟ್ಟು ವಿಲ್ ಗೋ ಟು ದಿ 4 ವೇರಿಯಬಲ್ ಗ್ರೂಪಿಂಗು. ಮತ್ತು ಮ್ಯಾಕ್ಸ್ ಟಮ್ಮು ನೋಡೋಣ, ಅದೊಂದು ಎಕ್ಸಾಂಪಲ್ ನೋಡೋಣ ಅಂತ. ಆಯಿತು, ಅದಾದ್ಮೇಲೆ ಡೋಂಟ್ ಕೇರ್. ಓಕೆ, ಇವಾಗ ಇದೊಂದು ಎಕ್ಸಾಂಪಲ್ ತೊಗೊಳ್ಳೋಣಪ್ಪ. ಅದರಲ್ಲಿ ಒಂದು ಸಾಲ್ಡ್ ಎಕ್ಸಾಂಪಲ್ ತೊಗೊಂಡು ಪ್ರೈಮ್ ಇಂಪ್ಲಿಕೆಂಟ್, ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಹೆಂಗೆ ಗೊತ್ತಾಗುತ್ತೆ ಅಂತ ನೋಡೋಣ. ಸರಿ ಅಲ್ವಾ? ಇದರಲ್ಲಿ ದ ಪ್ರಾಬ್ಲಮ್, ಇದು ಯಾವ ಪ್ರಾಬ್ಲಮ್ ಇದು? ಇಲ್ಲಿದೆ, ಝೂಮ್ ಆಯಿತಾ. ಮ್ಯಾಕ್ಸ್ ಟರ್ಮ್ ಕೊಟ್ಟಿದ್ದಾರಾ? ಪರವಾಗಿಲ್ಲ ಬಿಡು. ಇಂಪ್ಲಿಕೆಂಟ್ಸ್ ಪ್ರೈಮ್ ಇಂಪ್ಲಿಕೆಂಟ್ಸ್ ಅದೇನಂತ ಡಿಫ್ರೆನ್ಸ್ ಆಗಲ್ಲ ಫಾರ್ ಮ್ಯಾಕ್ಸ್ ಟರ್ಮ್ ಮತ್ತು ಮಿನ್ ಟರ್ಮ್ಗೆ. ಮ್ಯಾಕ್ಸ್ ಟರ್ಮ್ಗೆ ನೋಡೋಣ, ಏನು ತೊಂದರೆ ಇಲ್ಲ. ಓಕೆ, ದಿಸ್ ಈಸ್ ದಿ ಗಿವನ್ ಎಕ್ಸ್ಪ್ರೆಷನ್. ಯಾಕೆ ನಾವು ಹಿಂಗಿರೋ 4 ವೇರಿಯಬಲ್ ಮ್ಯಾಕ್ಸ್ ಟರ್ಮ್ ನಾವು ಮಾಡಿರಲಿಲ್ಲ. ಲೆಟ್ ಅಸ್ ಡಿಸ್ಕಸ್ ಫಾರ್ ದಿಸ್ ಎಕ್ಸಾಮ್. ಓಕೆ, ಮ್ಯಾಕ್ಸ್ ಟರ್ಮ್. ಸೊ ಇದು ಮ್ಯಾಕ್ಸ್ ಟರ್ಮ್ ಅಂದ್ರೆ ಅರ್ಥ ಏನು? ವಿ ರೆಪ್ರೆಸೆಂಟ್ ಇನ್ ದ ಫಾರ್ಮ್ ಆಫ್ ಪೈ ಮತ್ತು ಕ್ಯಾಪಿಟಲ್ ಎಮ್. ಪೈ ಮತ್ತು ಕ್ಯಾಪಿಟಲ್ ಎಮ್ ಅಂದರೆ ದಟ್ ರೆಪ್ರೆಸೆಂಟ್ಸ್ ಮ್ಯಾಕ್ಸ್ ಟರ್ಮ್ಸ್. ಮ್ಯಾಕ್ಸ್ ಟರ್ಮ್ಸ್ ಅಂದರೆ ಇನ್ ಟ್ರೂತ್ ಟೇಬಲ್ ಫಾರ್ಮಲ್ಲಿ ಇನ್ಪುಟ್ಸ್ ಆರ್ ಇಲ್ಲಿ A3 A2 ಅಂತ ಕೊಟ್ಟಿದ್ದಾರೆ. ನಾನು ಅಲ್ಲಿ ರೈಟ್ ಇಟ್ ಆಸ್ ABCD. ಅದು A3 A2 ಬರೆಯೋಷ್ಟೊತ್ತಿಗೆ ಟೈಮ್ ಆಗುತ್ತೆ. A3 ABCD, ಔಟ್ಪುಟ್ ಈಸ್ Y. ಈಗ ಫಾರ್ ದೀಸ್ ವ್ಯಾಲ್ಯೂಸ್
ಔಟ್ಪುಟ್ ಈಸ್ 0 ಅಂದರೆ ಈಗ ಫಾರ್ ಎಕ್ಸಾಂಪಲ್ 0 0 0 0 ಆಯಿತಾ. ಅದೇ ಥರ ಫಾರ್ ಎಕ್ಸಾಂಪಲ್ ಇಲ್ಲಿ 3 ಇದೆ 0 0 1 1 ಫಾರ್ ಎಕ್ಸಾಂಪಲ್. ಇದಕ್ಕೆ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಫಾರ್ 0 0 0 0 ದ ವ್ಯಾಲ್ಯೂ ವಿಲ್ ಬಿ 1. 0 0 0 1ಗೂ ದ ವ್ಯಾಲ್ಯೂ ವಿಲ್ ಬಿ 1 ಆಯಿತಾ. ನೆಕ್ಸ್ಟು 4 0 1 0 0 ಆಯಿತಾ. ದಟ್ ಇಸ್ ಡೆಸಿಮಲಿ 4 ದ ವ್ಯಾಲ್ಯೂ ವಿಲ್ ಬಿ 0. ಯಾಕೆಂದರೆ ಇದು ದಿಸ್ ರೆಪ್ರೆಸೆಂಟ್ಸ್ ಮ್ಯಾಕ್ಸ್ ಟರ್ಮ್. ಅದೇ ಥರ ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. 0 1 0 1ಗೂ ದ ವ್ಯಾಲ್ಯೂ ವಿಲ್ ಬಿ 0. ಇನ್ನೊಂದು ಎಕ್ಸಾಂಪಲ್ 6 7 ಇಷ್ಟೊಂದು ಆಯಿತು. 6ಗೆ 0 1 1 0 ದ ವ್ಯಾಲ್ಯೂ 0. ಅದೇ ಥರ 0 1 1 1ಗೆ ವ್ಯಾಲ್ಯೂ ಏನಿರುತ್ತೆ 0 ಇರುತ್ತೆ. ಆದರೆ ಇಲ್ಲಿ 8 ಇಲ್ಲ. 8 ಇಲ್ಲ ಅಂದರೆ 1 0 0 0 ಕರೆಸ್ಪಾಂಡ್ಸ್ ಟು ಔಟ್ಪುಟ್ ಆಫ್ ಲಾಜಿಕ್ 1. ಈ ಥರ ದಟ್ ವಿ ಕಾಲ್ ಇಟ್ ಎಸ್ ಎ ಮ್ಯಾಕ್ಸ್ ಟರ್ಮ್. ಇವಾಗ ಮ್ಯಾಕ್ಸ್ ಟರ್ಮ್ಗೆ ಹೌ ಡು ವಿ ಎಂಟರ್ ಇನ್ ದಿ ಕೆ ಮ್ಯಾಪ್. ಕೆ ಮ್ಯಾಪಲ್ಲಿ ನಾವೇನು ಎಂಟರ್ ಮಾಡಬೇಕು 0 ಎಂಟರ್ ಮಾಡಬೇಕು. ಮಿನ್ ಟರ್ಮ್ಸ್ಗೆ ವಿ ಹ್ಯಾವ್ ಟು ಎಂಟರ್ 1. ಇದು ನಮ್ಗೆ ಗೊತ್ತಾಗಿದೆ ಈಗ. ಸೊ ದಿಸ್ ವಿ ಹ್ಯಾವ್ ಡಿಸ್ಕಸ್ಡ್ ಆಯಿತಾ. ಇದು ಸೆಲ್ ವ್ಯಾಲ್ಯೂ ನೋಡೋದಾದರೆ 0 1 2 ಮತ್ತು 3 ಆಯಿತಾ. ಅದೇ ಥರ ಇದೇನಾಯಿತು 4 5 6 ಮತ್ತು 7 ಕರೆಕ್ಟ್ ಅಲ್ವಾ. ಇದು 8 ಈ ಸೆಲ್ಲು 8 9 10 11. ಆಮೇಲೆ ಇದೇನಾಯಿತು 12 12 13 ಇದು 15 ಆಯಿತು. ಇದು 14 ಆಯಿತು. ಓಕೆ ಅಲ್ವಾ. ಸೊ ನಾವು ಇಲ್ಲಿ ಎಂಟರ್ ದ ವ್ಯಾಲ್ಯೂ ಯಾವುದಕ್ಕೆ ಎಂಟರ್ ಮಾಡ್ತೀವಿ 0 ಮಾತ್ರ ಎಂಟರ್ ಮಾಡಬೇಕು. 1 ಎಂಟರ್ ಮಾಡೋಕ್ಕೆ ಹೋಗಬಾರ್ದು. ಮಾಡೋದು ತಪ್ಪೇನಿಲ್ಲ, ಬಟ್ 1 ಎಂಟರ್ ಮಾಡಿ ಮಿಸ್ ಆಗಿ ಅದನ್ನು ಗ್ರೂಪ್ ಮಾಡಿಬಿಟ್ರೆ ತಪ್ಪಾಗ್ಬಿಡುತ್ತೆ. ಸೊ ಬೆಟರ್ ನಾಟ್ ಟು ಎಂಟರ್ 1 ಅಂತ ಮ್ಯಾಕ್ಸ್ ಟರ್ಮ್ ಕೊಟ್ಟಾಗ. 3 ಒಂದು 0 ಎಂಟರ್ ಮಾಡಿದ್ದೀವಿ. ಅದೇ ಥರ 4 ಇಲ್ಲಿ 4 ಇಲ್ಲಿದೆ 4. ಆಮೇಲೆ 5 6 7 ಸರಿ ಅಲ್ವಾ. ನೆಕ್ಸ್ಟು ಏನು ಬಂತು 9 ಇಲ್ಲಿದೆ 9 ಮತ್ತು 10 10ಅಲ್ಲೂ 0 ಎಂಟರ್ ಆಗಿದೆ. ಅದು ಬಿಟ್ಟರೆ 13 ಮತ್ತು 14 ಎಂಟರ್ ಆಗಿದೆ. ಮಿಕ್ಕದಲ್ಲೆಲ್ಲೂ 0 ಇಲ್ಲ. ಕರೆಕ್ಟ್ ಅಲ್ವಾ. ಇದು ಎಂಟರ್ ಮಾಮೂಲಿ ಒನ್ಸ್ ಎಂಟರ್ ಮಾಡ್ತೀವಲ್ಲ ಅದೇ ಥರ 0 ಎಂಟರ್ ಮಾಡೋದು. ಈ ಗ್ರೂಪ್ ಹೆಂಗೆ ಮಾಡಬೇಕು ಅಂತ ಗ್ರೂಪಿಂಗಿಗೆ ಏನೇನು ಹೇಳಿಸ್ತೀನಿ ಅಂದರೆ ಇಟ್ ನಾಟ್ ಬಿ ಕ್ಲಿಯರ್. ಓಕೆ. ಗ್ರೂಪಿಂಗ್ ಸೇಮ್ ಫಾರ್ಮುಲಾ. ವಿ ಕ್ಯಾನ್ ಗ್ರೂಪ್ 1 2 4 8 or 16. We cannot enter other numbers. ಈಗ ಫಾರ್ ಎಕ್ಸಾಂಪಲ್ ವಿ ಕ್ಯಾನಾಟ್ ಎಂಟರ್ ವಿ ಕ್ಯಾನಾಟ್ ಗ್ರೂಪ್ 7 ನಂಬರ್ಸ್ 7 zeros ಅಥವಾ ವಿ ಕ್ಯಾನಾಟ್ ಗ್ರೂಪ್ 3 zeros. ಇದು ದಿಸ್ ಇಸ್ ದ ರೂಲ್ಸ್. ಇವೆರಡು ಗ್ರೂಪ್ ಮಾಡ್ಬೋದಾ. ದೀಸ್ 2 ಕ್ಯಾನ್ ಬಿ ಗ್ರೂಪ್ಡ್. ಇವು 4 ಗ್ರೂಪ್ ಮಾಡ್ಬೋದಾ. ದೀಸ್ 4 ಕ್ಯಾನ್ ಬಿ ಗ್ರೂಪ್ಡ್. ಕರೆಕ್ಟ್ ಅಲ್ವಾ. ದೀಸ್ 4 ಕ್ಯಾನ್ ಬಿ ಗ್ರೂಪ್ಡ್. ನೆಕ್ಸ್ಟ್ ನಾವು ಈಗೇನಾಯಿತು ಅಂದರೆ these 2 and these 2 cannot be grouped. ಯಾಕೆ ಬಿಕಾಸ್ ಬಿಟ್ವೀನ್ ದೀಸ್ 2 there is more than one variable change. ಅದಕ್ಕೋಸ್ಕರ ನಾವೇನು ಮಾಡಬೇಕು ಅಂದರೆ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಇವೆರಡನ್ನು ಮತ್ತು ಇವೆರಡನ್ನೇ ಗ್ರೂಪ್ ಮಾಡಬೇಕು ಬಿಕಾಸ್ ವಿ ಡೋಂಟ್ ಹ್ಯಾವ್ ಎನಿ ಅದರ್ ಆಪ್ಷನ್. ಸೊ ಎಷ್ಟು ಗ್ರೂಪಿಂಗ್ ಆಯಿತು ಒಟ್ಟಿನಲ್ಲಿ ಟೋಟಲ್ ಆಗಿ there are 4 groups. there are totally 4 groups. ಇದು ಫಸ್ಟ್ ಗ್ರೂಪ್. ದಿಸ್ ಈಸ್ ಫಸ್ಟ್ ಗ್ರೂಪ್. ಇದು ಸೆಕೆಂಡ್ ಗ್ರೂಪ್. ದೀಸ್ 4 ones ಇದು 4 zeros ಸಾರಿ ಒನ್ಸ್ ಅಲ್ಲ ತಪ್ಪು 4 zeros corresponds to second group. ಇವೆರಡು zeros correspond to third grouping. ಇವೆರಡು zero correspond to fourth grouping. ಕರೆಕ್ಟ್ ಅಲ್ವಾ. ಆಯ್ತು. ಇವಾಗ ಅದನ್ನೇ ಇಲ್ಲಿ ಎಕ್ಸ್ಪ್ಯಾಂಡ್ ಮಾಡಿ ತೋರಿಸಿದ್ವಿ ಇದರಲ್ಲಿ ಆಯಿತಾ. ಫಸ್ಟ್ 4 ಗ್ರೂಪಿಂಗ್ ಇದು ಫಸ್ಟ್ 4 ಗ್ರೂಪಿಂಗ್ ಅಲ್ಲಪ್ಪ. ಯು ಕ್ಯಾನ್ ಗ್ರೂಪ್ ಎನಿ ಆರ್ಡರ್ ಕಮಿಟೇಟಿವ್ ಇಲ್ಲ, ಏನು ತೊಂದರೆ ಇಲ್ಲ. ಯಾವ್ದು ಫಸ್ಟ್ ಗ್ರೂಪ್ ಮಾಡಿದ್ರು ನಡೆಯುತ್ತೆ, ಏನು ತೊಂದರೆ ಇಲ್ಲ. ಸರಿನಾ. ಇದು ಪೂರ ನಡೆಸ್ಕೊಡ್ತೀನಿ ಇದರ. ಓಕೆ. ಈಗ ಈ 4 ಗ್ರೂಪ್ ಮಾಡಿದ್ದೀವಿ. ಯಾವುದು ದೀಸ್ 4 ಗ್ರೂಪ್. ಇದರಲ್ಲಿ ಯಾವ್ಯಾವ ಟರ್ಮ್ಸ್ ಗ್ರೂಪ್ ಆಯಿತು 4 5 6 7 ಗ್ರೂಪ್ ಆಯಿತು. ಕರೆಕ್ಟ್ ಅಲ್ವಾ. ಅದಕ್ಕೆ ಎಕ್ಸ್ಪ್ರೆಷನ್ ಬರೀಬೋದು, ಏನು ತೊಂದರೆ ಇಲ್ಲ. ಇದಕ್ಕೇನು ಎಕ್ಸ್ಪ್ರೆಷನ್ ಬರುತ್ತೆ ಯಾರು ಹೇಳ್ತೀರಪ್ಪ. ಈ 4 ಗ್ರೂಪಿಂಗಿಂದ ಏನು ಎಕ್ಸ್ಪ್ರೆಷನ್ ಬರುತ್ತೆ ಯಾರು ಹೇಳ್ತೀರಾ. ಆಫ್ಟರ್ ಗ್ರೂಪಿಂಗ್ ಎಕ್ಸ್ಪ್ರೆಷನ್ ಏನು ಬರುತ್ತೆ. ಯಾರು ಹೇಳಕ್ಕಾಗತ್ತಾ. ನೀವು 4 0 ಗ್ರೂಪ್ ಮಾಡಿದ್ರೆ ಫೈನಲ್ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂತ ಮ್ಯಾಕ್ಸ್ ಟರ್ಮ್ ಬರೀಬೇಕು ನಾವು. ಇನ್ ಟರ್ಮ್ಸ್ ಆಫ್ ಮ್ಯಾಕ್ಸ್ ಟರ್ಮ್ A3 A1 ಬರುತ್ತಾ. ಇನ್ನೊಂದ್ಸಲ ನೋಡಪ್ಪ, ಇನ್ನೊಂದ್ಸಲ ಅಬ್ಸರ್ವ್ ಮಾಡು. ಇದೇನಿದೆ ಇಲ್ಲೇನಾಯ್ತು ಅಂದರೆ A3 A1 ಹಿಂಗೆ ಬರುತ್ತೆ. ತಪ್ಪಾಯ್ತಲ್ಲ. ಇಲ್ಲಿ ಹೆಂಗೆ ಆಯ್ತಾ. ಈಗ ನೋಡಪ್ಪ ಸರಿ ಫಸ್ಟ್ ಝೂಮ್ ಇನ್ ಮಾಡ್ತೀನಿ ಈ ಟೇಬಲ್ನೇ ಸ್ವಲ್ಪ. ಓಕೆ. ಈ ಟೇಬಲ್ ಫುಲ್ ಕ್ಲಿಯರಾಗಿ ಕಾಣಲಿ ಅಂತ. ಓಕೆ. ಈಗೇನಾಯಿತು ದೀಸ್ 4ನ ಗ್ರೂಪ್ ಮಾಡ್ಬಿಟ್ರಲ್ವಾ. ಗ್ರೂಪ್ ಮಾಡಿಬಿಟ್ರೆ ಏನಾಯಿತು ಇವು 4 ಗ್ರೂಪ್ ಮಾಡ್ದಂಗೆ ಆಯಿತು. ಅಂದರೆ
A1 A0 ಗ್ರೂಪ್ ಮಾಡ್ದಂಗಾಯ್ತು. ಇಲ್ಲೇನಾಗುತ್ತೆ ಅಂದರೆ ಇಲ್ಲಿ ಫಾರ್ ಎಕ್ಸಾಂಪಲ್ A0 1 ಇದೆ, ಇಲ್ಲಿ A0 0 ಇದೆ, 1 0 ಕ್ಯಾನ್ಸಲ್ ಆಯಿತು. ನೆಕ್ಸ್ಟು ಇಲ್ಲಿ 1 ಇದೆ, ಇಲ್ಲಿ 0 ಇದೆ, ಕ್ಯಾನ್ಸಲ್ ಆಯಿತು. ಇಲ್ಲಿ 1 ಇದೆ, ಇಲ್ಲಿ 0 ಇದೆ, ಕ್ಯಾನ್ಸಲ್ ಆಗೋಯ್ತು. ಇದು 1 ಇದೆ, ಇದು 0 ಇದೆ, ಕ್ಯಾನ್ಸಲ್ ಆಯಿತು. A1 A0 ಎಲಿಮಿನೇಟ್ ಆಗೋಯ್ತು. ನಮ್ಗೆ ಉಳ್ಕೊಳ್ಳೋದು ಈ ರೋ ಮಾತ್ರ. ಈ ರೋ ಕರೆಸ್ಪಾಂಡ್ಸ್ ಟು A3 ಮತ್ತು A2. A3 A2ನ ನಾವು ಬರೆಯೋದಾದರೆ ಮ್ಯಾಕ್ಸ್ ಟರ್ಮಲ್ಲಿ ಬರಿಬೇಕು ನಾವು, ಯಾಕೆಂದರೆ ಬಿಕಾಸ್ ವಿ ಆರ್ ಗ್ರೂಪಿಂಗ್ ಜೀರೋಸ್. ಮ್ಯಾಕ್ಸ್ ಟರ್ಮಲ್ಲಿ ನಮಗೇನು ಗೊತ್ತು ಅಂದರೆ 0 ಕರೆಸ್ಪಾಂಡ್ಸ್ ಟು ನಾರ್ಮಲ್ ವೇರಿಯಬಲ್ ಆ್ಯಂಡ್ 1 ಕರೆಸ್ಪಾಂಡ್ಸ್ ಟು ಇಟ್ಸ್ ಕಾಂಪ್ಲಿಮೆಂಟ್. ಆ ಥರ ಬರೆದಾಗ A3 is 0 ಏನು ಬರೀಬೇಕು? A3 0 ಇರೋದ್ರಿಂದ A3 ಬರೀಬೇಕು. ಮ್ಯಾಕ್ಸ್ ಟರ್ಮ್ ಆದ್ದರಿಂದ ವಿ ಹ್ಯಾವ್ ಟು ರೈಟ್ ಪ್ಲಸ್ A2 1 ಇದೆ ಅಂದರೆ ಅರ್ಥ ಇಟ್ಸ್ ಕಾಂಪ್ಲಿಮೆಂಟ್ A2 ಡ್ಯಾಶ್, A3 ಪ್ಲಸ್ A2 ಡ್ಯಾಶ್ ಅಂತ ಬರುತ್ತೆ. ಅರ್ಥ ಆಯ್ತಪ್ಪ? ಇದು ಓಕೆನಾ? ಇದರಲ್ಲಿ ಏನೋ ಡೌಟ್ ಇದೆಯಾ ಈ ಗ್ರೂಪಿಂಗಲ್ಲಿ? ಈಗ ನೆಕ್ಸ್ಟ್ ಇನ್ನೊಂದು ಗ್ರೂಪಿಂಗ್ ನೋಡೋಣ. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. ಈಗ ಫಾರ್ ಎಕ್ಸಾಂಪಲ್ ಇದು ಈ ಗ್ರೂಪಿಂಗು ಫಾರ್ ಎಕ್ಸಾಂಪಲ್, ಸರಿನಾ? ಅಫ್ಕೋರ್ಸ್ ಇದು ಈ 6 14 ಗ್ರೂಪ್ ಮಾಡ್ಬೋದು. ಹಿಂಗಿದ್ರು ಇವೆರಡು ಗ್ರೂಪಿಂಗ್ ಬೇಡ, 6 14 ಬೇಡ. ಲೆಟ್ ಅಸ್ ಟೇಕ್ ದೀಸ್ 2 ಗ್ರೂಪಿಂಗ್. ಇದು ತಪ್ಪೇನಿಲ್ಲ, ನಥಿಂಗ್ ರಾಂಗ್. ಇದೊಂದು ಉಳ್ಕೊಂಡ್ಬಿಡುತ್ತೆ. ಸೊ ಬೆಟರ್ ಟು ಅವಾಯ್ಡ್ ದಟ್ ಗ್ರೂಪಿಂಗ್. ಒಂದು ನಿಮಿಷಪ್ಪ, ಇನ್ಯಾವ್ದು ಗ್ರೂಪ್ ಆಗಿದೆ ನೋಡ್ಬಿಡ್ತೀನಿ, ಒಂದು ನಿಮಿಷ. ಓಕೆ ಫೈನ್, ನೋ ಪ್ರಾಬ್ಲಮ್. ಆಯಿತಾ? ಇವಾಗ ಇದರಲ್ಲಿ ಇವೆರಡು ಗ್ರೂಪಿಂಗ್ ಬಿಡಪ್ಪ, ಇಲ್ಲಿ ಸರ್ಕಲ್ ಹಾಕಿರೋದು ಬೇಡ, ಇವೆರಡು ಮಾಡೋಣ. ಯಾಕೆಂದರೆ ಇವು 4 ಹಿಂಗಿರೋ ಗ್ರೂಪ್ ಆಗೋಗಿತ್ತಲ್ಲ, ಅದಕ್ಕೋಸ್ಕರ ಇವೆರಡು ಗ್ರೂಪಿಂಗ್ ತಗೊಳ್ಳೋಣ. ಇವೆರಡು ಗ್ರೂಪಿಂಗಿಗೆ ಯಾರು ಹೇಳೋಕ್ಕಾಗತ್ತಾ ಏನು ಎಕ್ಸ್ಪ್ರೆಷನ್ ಬರುತ್ತೆ ಅಂತ? ನಾನು ಗ್ರೀನಲ್ಲಿ ಬರ್ತಿದ್ದೀನಲ್ಲ, ಇದು ಏನೇನು ಟರ್ಮ್ ಬರುತ್ತೆ? 6 14 ಬರಲ್ಲ. ಈಗ ಇದೇನು ಬರುತ್ತೆ ಹೇಳೋ? 0 1 2 3 4 5 6 7 8 9, ಇದು 10. ಇದು 10 ಮತ್ತು 10 11 12 13 14. ಇದು ನಾವೇನು ಗ್ರೂಪ್ ಮಾಡ್ತಾ ಇದೀವಿ? 10 ಮತ್ತು 14 ಗ್ರೂಪ್ ಮಾಡ್ತಾ ಇದೀವಿ. 10 ಮತ್ತು 14 ಗ್ರೂಪ್ ಮಾಡಿದ್ರೆ ಏನು ಎಕ್ಸ್ಪ್ರೆಷನ್ ಬರುತ್ತೆ ಹೇಳೋಕ್ಕಾಗುತ್ತೆ ಯಾರಾಗ? ಇಲ್ಲಿ ರೋಸ್ ಇವೆರಡು ಬಂತು, ಕರೆಕ್ಟ್ ಅಲ್ವಾ? ಕಾಲಮ್ ಇದೊಂದೇ ಬಂದಿದ್ದು, ಇದೊಂದೇ ಕಾಲಮ್ ಆಯಿತು. ಇಲ್ಲಿ ರೋಲಿ A2 ಕಾಂಪ್ಲಿಮೆಂಟ್ ಆಗಿದೆ. ಇಲ್ಲಿ 1 ಇದೆ, ಇಲ್ಲಿ 0 ಇದೆ, 1 0 ಕ್ಯಾನ್ಸಲ್ ಆಯಿತು. ಸೊ ರೋ ಇಂದ ನಮ್ಗೆ ಉಳ್ಕೊಳ್ಳೋದು A3 ಮಾತ್ರ. A3 1 ಇದೆ ಅಂದರೆ ಮ್ಯಾಕ್ಸ್ ಟರ್ಮಲ್ಲಿ ನಾವೇನು ಬರೀಬೇಕು? A3 ಡ್ಯಾಶ್ ಬರೀಬೇಕು. 1 ಇದ್ರೆ ಕಾಂಪ್ಲಿಮೆಂಟು ಡ್ಯಾಶ್ ಪ್ಲಸ್ ಮ್ಯಾಕ್ಸ್ ಟರ್ಮ್ ಅದರಿಂದ ಪ್ಲಸ್. ಇಲ್ಲಿ ಒಂದೇ ಕಾಲಮ್ ಇದೆ, ಸೊ ಇಲ್ಲಿ ಗ್ರೂಪಿಂಗ್ ಕಾಲಮ್ಸ್ ಗ್ರೂಪ್ ಆಗ್ತಿಲ್ಲ, ಒಂದೇ ಕಾಲಮ್, ಅದನ್ನ ಹಂಗೆ ತಗೋಬೇಕು. ಈ ಕಾಲಮ್ ಹಿಂಗೆ ತಗೊಂಡ್ರೆ ನಮ್ಗೇನು ಬರುತ್ತೆ ಅಂದರೆ A1 ಏನಿದೆ? 1 ಇದೆ ಅಂದರೆ ಏನಾಗಬೇಕಿದು? A1 ಡ್ಯಾಶ್ ಆಗಬೇಕು. A1 ಡ್ಯಾಶ್ ಪ್ಲಸ್ A0 0 ಇದೆ ಅಂದರೆ ಅದನ್ನು ಆಸ್ ಇಟ್ ಈಸ್ ಕೆಲಪ್ಪ. ಇದರಲ್ಲಿ ಏನು ಡೌಟ್ ಇದೆಯಾ? ಇವೆರಡು ನೋಡೋಣ. ಇವೆರಡು ಗ್ರೂಪ್ ಮಾಡಿದ್ರೆ ಏನಾಗುತ್ತೆ ನೋಡೋಣ. ಇವೆರಡು ಗ್ರೂಪ್ ಮಾಡಿದ್ರೆ ರೋ ವೈಸು ನಮ್ಗೆ ಇದೇ ಸಿಗೋದು, A3ನೇ ಸಿಗೋದು. ಯಾಕೆ? A2 ಕ್ಯಾನ್ಸಲ್ ಆಗೋಯ್ತು. ಓಕೆ, ನಮ್ಗೆ A3 ಸಿಕ್ತು. A3 1 ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ A3 ಡ್ಯಾಶ್ ಪ್ಲಸ್ ನೆಕ್ಸ್ಟ್ ಕಾಲಮ್ ಇದಿದೆ. ಇದರಲ್ಲಿ ನಮಗೆ A1 ಏನಿದೆ? 0 ಇದೆ. 0 ಇದ್ರೆ ಆಸ್ ಇಟ್ ಈಸ್ ತಗೋಬೇಕು. A1 ಮ್ಯಾಕ್ಸ್ ಟರ್ಮ್ ಆದ್ರಿಂದ A1 ಪ್ಲಸ್ A0 1 ಇದೆ ಅಂದರೆ ನಾವೇನು ತಗೋಬೇಕು? A1 ಡ್ಯಾಶ್ ಅಂತ ತಗೋಬೇಕು. ಸರಿ ಅಲ್ವಾ? ಆಯಿತು. ಇವು 4 ಗ್ರೂಪ್ ಮಾಡಿದಾಗ ಏನು ಟರ್ಮ್ ಬಂದಿತ್ತಪ್ಪ? ಇವು 4 ಗ್ರೂಪ್ ಮಾಡಿದಾಗ ಇವೆರಡು ಗ್ರೂಪ್ ಯಾವ ನಂಬರ್ ಬಂತು? ಯಾವ ಸೆಲ್ ಮಧ್ಯೆ ಗ್ರೂಪ್ ಆಯ್ತಿದ್ದು? ಇದು 12 ಮತ್ತು 9. ಸೊ ವಿ ಆರ್ ಗ್ರೂಪಿಂಗ್ 12 and 9. ಆಯಿತಾ? ಒಂದು 10 14 ಆಯಿತು, ಇನ್ನೊಂದು 12 ಆಯಿತು. ಇವು 4 ಗ್ರೂಪ್ ಮಾಡಿದಾಗ ಯಾವ ಸೆಲ್ ಗ್ರೂಪ್ ಆಯಿತು? 4 5 6 7 ಗ್ರೂಪ್ ಆಯಿತು. ಇದು ಅವಾಗಲೇ ನೋಡಿದ್ವಿ. 4 5 6 ಮತ್ತು 7. ಸರಿ ಅಲ್ವಾ? ಆಯಿತು. ನೆಕ್ಸ್ಟು ಇವು 4 ಗ್ರೂಪ್ ಮಾಡಿದಾಗ ನಮ್ಗೆ ಏನು ಎಕ್ಸ್ಪ್ರೆಷನ್ ಬಂತು? ಇವು 4 ಗ್ರೂಪ್ ಮಾಡಿದಾಗ A3 ಪ್ಲಸ್ A2 ಡ್ಯಾಶ್, A3 ಪ್ಲಸ್ A2 ಡ್ಯಾಶ್ ಅಂತ ಬಂದಿತ್ತಲ್ವಾ? ಯಾಕೆಂದ್ರೆ ರೋ ಮಾತ್ರ, ಕಾಲಮ್ ಎಲ್ಲ ಕ್ಯಾನ್ಸಲ್ ಆಗ್ಬಿಡುತ್ತೆ. 4 ಗ್ರೂಪ್ ಮಾಡಿದ್ರೆ ಇವೆಲ್ಲ ಕ್ಯಾನ್ಸಲ್ ಆಗಿ A1 A0 ಕ್ಯಾನ್ಸಲ್ ಆಗಿಬಿಡುತ್ತೆ. ಆಯಿತಾ? ಅವಾಗ ನಮ್ಗೆ ಉಳ್ಕೊಳ್ಳೋದು ಈ ರೋ ಮಾತ್ರ. ಅದರಲ್ಲಿ ನಮಗೆ A3 ಮತ್ತು A2 ಡ್ಯಾಶ್ ಸಿಕ್ತು ಇಂಟು ಇನ್ನೊಂದು ಟರ್ಮು ಯಾವುದು? ಇವೆರಡನ್ನು ಗ್ರೂಪ್ ಮಾಡಿದ್ರೆ ಇವೆರಡು ಯಾವುದಾದ್ರ ಮಧ್ಯೆ ಗ್ರೂಪ್ ಆಗ್ತದೆ? ಇದು 3 ಮತ್ತು ಇದು 7 ಅಂದರೆ ವಿ ಆರ್ ಗ್ರೂಪಿಂಗ್
3 and 7 3 and 7 ಸರಿ ಅಲ್ವಾ? 3 and 7 ಗ್ರೂಪ್ ಮಾಡಿದ್ರೆ ನಮ್ಗೇನು ಸಿಗುತ್ತಪ್ಪ? ಇವೆರಡರ ಮಧ್ಯೆ ಏನು ಟರ್ಮ್ ಸಿಗುತ್ತೆ? ಇವೆರಡು ರೋ ಗ್ರೂಪ್ ಆಯಿತು. ಇಲ್ಲಿ A2 ಕಾಂಪ್ಲಿಮೆಂಟ್ ಇದೆ, 1 ಮತ್ತು 0 ಇದೆ. 1 0 ಕ್ಯಾನ್ಸಲ್ ಆಗೋಯ್ತು. ನಮ್ಗೆ ಉಳ್ಕೊಳ್ಳೋದು A3 ವ್ಯಾಲ್ಯೂ ಏನಿದೆ? 0 ಇದೆ. ಅಂದರೆ ವಿ ಹ್ಯಾವ್ ಟು ರೈಟ್ ಆಸ್ ಇಟ್ ಈಸ್. A3 ಶುಡ್ ಬಿ ರಿಟರ್ನ್ ಆಸ್ ಇಟ್ ಈಸ್ ಪ್ಲಸ್ ಕಾಲಮ್ ಏನಿದೆ? 1 1 ಇದೆ. 1 1 ಅಂದರೆ A1 A0 1 ಇರೋದ್ರಿಂದ ವಿ ಹ್ಯಾವ್ ಟು ಟೇಕ್ ಕಾಂಪ್ಲಿಮೆಂಟ್ ಆಫ್ ಬೋತ್ ಆಫ್ ದೆಮ್. ಅಂದರೆ ಇಟ್ ಬಿಕಮ್ಸ್ ಏನು ಬರುತ್ತಪ್ಪ? A1 ಡ್ಯಾಶ್ ಪ್ಲಸ್ A0 ಡ್ಯಾಶ್. ಓಕೆನಪ್ಪ? ನಮಗೆ 4 ಟರ್ಮ್ ಸಿಕ್ತು. ಸರಿನಾ? ಆಯಿತು. ಇಲ್ಲಿ ಇನ್ನು ಬೇರೆ ಏನು ದೇರ್ ಇಸ್ ನೋ ಅದರ್ ಪಾಸಿಬಿಲಿಟಿ. ಆಯಿತಾ? ಇವಾಗ ನಾವು ಫಸ್ಟ್ ಇದನ್ನು ಬರ್ಕೊಳ್ಳೋಣ. ಒಂದು ನಿಮಿಷದಲ್ಲಿ ಸೈಡಲ್ಲಿ ಬರ್ಕೊಂಡ್ಬಿಡ್ತೀನಿ, ಅದರ್ವೈಸ್ ಐ ಫರ್ಗೆಟ್. ಹೇಳಪ್ಪ, ಹೇಳ ಸರ್. ಸೆಕೆಂಡ್ ಗ್ರೂಪ್ ಅಲ್ಲಿ ಆಯಿತು. ಓಕೆ. A3 ಡ್ಯಾಶ್ ಪ್ಲಸ್ ಯಾವುದರಲ್ಲಿ? ಒಂದೇ ನಿಮಿಷ ಸರಿಯಪ್ಪ, ಒಂದೇ ನಿಮಿಷ ಇದನ್ನು ಬರ್ಕೊಂಡ್ಬಿಡ್ತೀನಿ ಇಲ್ಲ ಸೈಡಲ್ಲಿ. ಯಾಕಂದರೆ ಇದು ಅಳಿಸ್ಬಿಟ್ರೆ ಪುನಃ ಗ್ರೂಪ್ ಮಾಡಬೇಕಾಗುತ್ತೆ. ಅದಕ್ಕೆ 10 ಮತ್ತು 40. ಒಂದೇ ನಿಮಿಷ. ಹಾಂ, ಹೇಳಪ್ಪ, ಯಾವುದಪ್ಪ ಸರ್? ಸೆಕೆಂಡ್ ಗ್ರೂಪ್ ಗ್ರೂಪ್ ನಂಬರ್? ಅಲ್ಲಿ A3 ಡ್ಯಾಶ್ 0 ಮತ್ತೆ ಗ್ರೂಪ್ ನಂಬರ್ ಹೇಳ್ತೀಯಾ? 12 and 9. 12 ಮತ್ತು 9. ವೆರಿ ಗುಡ್. ಆಯಿತು, 12 ಮತ್ತು 9. ಏನಪ್ಪ ಅದರಲ್ಲಿ? ಸರ್ ಲಾಸ್ಟ್ ಈಕ್ವೇಶನ್ ಅಲ್ಲಿ A3 ಡ್ಯಾಶ್ ಪ್ಲಸ್ ಮತ್ತೆ A1 ಎರಡು A1 ತಗೊಂಡಿದ್ವಿ. A1 ಪ್ಲಸ್ A1 ಡ್ಯಾಶ್ A0 ಬರುತ್ತೆ. ತಪ್ಪು ಮಾಡೋದ್ನಾ? 12 ಮತ್ತು 9 ಅಂದರೆ ಯಾವ್ದು ಬರುತ್ತೆ? A3 ಡ್ಯಾಶ್ ಆಯಿತು. ಮತ್ತೆ A1 ತಪ್ಪು ಮಾಡಿದೆ ಅನ್ಸುತ್ತೆ. A1 ಡ್ಯಾಶ್ A0 ಈ ಸೈಡ್ ಸರ್. ಸೆಕೆಂಡ್ ಇದಲ್ವಾ? ಆಯಿತು. A3 ಡ್ಯಾಶ್ ಆಯಿತು. ಇದು 12 ಮತ್ತು 9 ಅಂದರೆ ಈ ಟರ್ಮ್ ಅಲ್ವಾ? ಸೊ ಕಲರ್ ಚೇಂಜ್ ಮಾಡ್ತಿಂತಾರೆ. ಇಲ್ಲದ ಒಂದೇ ಕಲರ್ ಆದರೆ ಓಕೆ. ಇವೆರಡಲ್ವಾ? ರೆಡ್ ಕಲರ್ ಗ್ರೂಪಿಂಗು ಕರೆಕ್ಟ್ ಅಲ್ವಾ? ಇಲ್ಲಿ ನಮ್ಗೆ ಏನು ಸಿಕ್ತು? A3 ಸಿಕ್ತು. ಅಂದರೆ A3 ಡ್ಯಾಶ್ ಆಗೋಯ್ತು. ಅದು ಕಾಲಮ್ ಏನಿದೆ? ಮೋಸ್ಟ್ಲಿ ಕಾಲಮ್ ತಪ್ಪು ಬರ್ದಿರ್ತೀನಿ. ಅಂದರೆ A1 A0 ಇದೆ. A1 ಏನಿದೆ? 0 ಇದೆ. A1 0 ಇದ್ರೆ A1 ಕರೆಕ್ಟ್ ಬರ್ದಿದ್ದೀನಲ್ಲ? A1 ಆಗುತ್ತೆ. A1 ಡ್ಯಾಶ್ ಆಗಲ್ಲ. ಯಾಕಂದ್ರೆ ಮ್ಯಾಕ್ಸ್ ಟರ್ಮ್ ತಾನೇ ಇದು. ಮ್ಯಾಕ್ಸ್ ಟರ್ಮ್ ಅಲ್ಲಿ 0 ಅಂದರೆ ನಾರ್ಮಲ್ ಆಗಿ ತಗೋಬೇಕು. 1 ಇದ್ರೆ, ಈಗ ಫಾರ್ ಎಕ್ಸಾಂಪಲ್ A0 1 ಇದೆ ಸರ್, ಅದು ಕರೆಕ್ಟ್. ನೆಕ್ಸ್ಟ್ ಟರ್ಮ್ ಕರೆಕ್ಟ್. ಇದು ಉಲ್ಟಾ ತಪ್ಪು ಬರ್ದಿದ್ದೀನಿ. ಕರೆಕ್ಟ್. ಇದೇನಾಗಬೇಕು ತಿಳಿದು? ಇದು A1, ಇದು A0 ಡ್ಯಾಶ್ ಆಗಬೇಕು. ಕರೆಕ್ಟ್. ಇದು A0. ಇದನ್ನ ನಾನು ಹೇಳ್ತಾ ಇರೋದು. ಕರೆಕ್ಟ್. ಸಾರಿ, ನಾನು ತಪ್ಪು ಬರ್ದಿದ್ದೀನಿ. ಕರೆಕ್ಟ್. ಅದು A0 ಡ್ಯಾಶ್ ಆಗಬೇಕು. ಕರೆಕ್ಟ್. ಸರಿ ಅಲ್ವಾ? ನಾಟ್ ಟರ್ಮ್ ಸಿಕ್ತಲ್ಲಪ್ಪ. ಈಗ ಇದರಲ್ಲಿ ಏನು ಡೌಟ್ ಇದೆಯಾ? ಇದು ಕ್ಲಿಯರ್ ಅಲ್ವಾ? ಇವಾಗ ನಮ್ಗೇನು ನೆಕ್ಸ್ಟ್ ಏನು ಅರ್ಥ ಮಾಡ್ಕೋಬೇಕು ಅಂದರೆ, ಇದರಲ್ಲಿ ಪ್ರೈಮ್ ಇಂಪ್ಲಿಕೆಂಟ್ಸ್ ಯಾವುದು, ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ಸ್ ಯಾವುದು ಅಂತ ಅರ್ಥ ಮಾಡ್ಕೋಬೇಕು. ಇದನ್ನ ಅಳಿಸ್ಬಿಡ್ಲಾ? ಇದು ಓಕೆ ಅಲ್ವಾ? ಇದರಲ್ಲಿ ಏನು ಡೌಟ್ ಇಲ್ಲ ಅಲ್ವಾ? ಇದು ಸಿಂಪಲ್, ಇದು ಕ್ಲಿಯರ್ ಆಗಿದೆ ಇದು. ಸರಿನಾ? ಇವಾಗ ನಾವು ಇಲ್ಲಿ ಆ್ಯಕ್ಚುಲಿ ಇದು ಸತೀಶ್ ಸರ್ದು ಇದು ಸ್ಲೈಡ್ ಇದು. ಅದ್ರಲ್ಲಿ ಸತೀಶ್ ಸರ್ ಹೆಂಗೆ ಮಾಡಿದ್ದಾರೆ ಅಂದರೆ ಸ್ವಲ್ಪ ಮಾಡಿದ್ದಾರೆ. ಇದು ತಪ್ಪೇನಿಲ್ಲ, ಇದು ಕರೆಕ್ಟೇ, ಏನು ತೊಂದರೆ ಇಲ್ಲ. ಬಟ್ ಓಕೆ, ಎಕ್ಸ್ಟ್ರಾ ಟರ್ಮ್ಸ್ ಬರುತ್ತೆ, ಅದನ್ನು ಅವಾಯ್ಡ್ ಮಾಡಬೇಕು ಅಂದರೆ ಓಕೆ ಫೈನ್, ನೋ ಪ್ರಾಬ್ಲಮ್. ಆಯಿತಾ? ಅವ್ರು ಸರ್ ಏನಕ್ಕೆ ಅಂದರೆ ಪ್ರೈಮ್ ಇಂಪ್ಲಿಕೆಂಟ್ಸ್ ಯಾವುದ್ಯಾವುದು ಅಂತ ತೋರ್ಸಕ್ಕೆ ಮಾಡಿದ್ದಾರೆ. ಹಿಂಗೂ ಮಾಡ್ಬೋದು, ಏನು ತೊಂದರೆ ಇಲ್ಲ. ಸರಿನಾ? ಈಗ ನಮ್ದ್ರಲ್ಲಿ ಏನು ಬಂದಿದೆ ಬರ್ಕೊಳ್ಳೋಣಪ್ಪ. ಫಸ್ಟು ನಾನು ಆಮೇಲೆ ಐ ಕಮ್ ಟು ದಿಸ್ ಪ್ರೊಸೀಜರ್. ಹೆಂಗೆ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಕಂಡುಹಿಡಿತೀವಿ ಅಂತ ನೋಡೋಣ. ಈಗ ನಮಗೆ ಸಿಕ್ಕಿರೋ ಟರ್ಮ್ಸ್ ಯಾವುದ್ಯಾವುದು, ಗ್ರೂಪಿಂಗ್ ಯಾವುದ್ಯಾವುದು? ಒಂದು 3 7 ಮತ್ತು ಇನ್ನೊಂದು ಯಾವುದಪ್ಪ? 4 5 6 7 ಮತ್ತು ಇನ್ನೊಂದು ಯಾವ್ದು ಗ್ರೂಪಿಂಗ್ ಸಿಕ್ತು? 12 ಮತ್ತು 19 9 ಮತ್ತು 12. ಹೆಂಗಾರು ಬರ್ಕೋಬೋದು. 12 19 12 ಎರಡು ಒಂದೇ, ಏನು ತೊಂದರೆ ಇಲ್ಲ. ಗ್ರೂಪ್ ಆದಮೇಲೆ ಎರಡು ಒಂದೇ, ಏನು ತೊಂದರೆ ಇಲ್ಲ. 10 ಮತ್ತು 14. ದಿಸ್ ಈಸ್ ಕಾಲ್ಡ್ ಆಸ್ ಪ್ರೈಮ್ ಇಂಪ್ಲಿಕೆಂಟ್ಸ್. ಇದನ್ನು ನಾವು ಪ್ರೈಮ್ ಇಂಪ್ಲಿಕೆಂಟ್ಸ್ ಅಂತ ಕರಿಬೋದು. ಏನಕ್ಕಪ್ಪ ಅಂತಂದರೆ ನಾವು ಗ್ರೂಪ್ ಮಾಡಿದ್ದೀವಿ. ಗ್ರೂಪ್ ಮಾಡಿರೋದ್ರಿಂದ ಆಫ್ಟರ್ ಗ್ರೂಪಿಂಗ್ ಈಚ್ ಗ್ರೂಪಿಂಗ್ ಇಸ್ ಕಾಲ್ಡ್ ಆಸ್ ಎ ಪ್ರೈಮ್ ಇಂಪ್ಲಿಕೆಂಟ್. ಸರಿನಾ? ನೆಕ್ಸ್ಟು ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಯಾವುದು ಅಂತ ನೋಡಬೇಕು. ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ಗೆ ಏನು ಪ್ರೊಸೀಜರ್ ಅಂದರೆ, ಅದು ಇಲ್ಲಿ ಎಕ್ಸ್ಪ್ಲನೇಷನ್ ಇದೆ, ಇದು ನೋಡೋಣ ಫಸ್ಟು. ಆಯಿತಾ? ಗಿವನ್ ಟರ್ಮಲ್ಲಿ, ಗಿವನ್ ಟರ್ಮ್ಸ್ ಅಂದರೆ ಯಾವುದಪ್ಪ? ಇದು ದಿಸ್ ಈಸ್ ದಿ ಗಿವನ್ ಟರ್ಮ್. ಅದರಲ್ಲಿ ನಾವು ಒಂದೊಂದನ್ನೇ ಕನ್ಸಿಡರ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 4 5 6 7 ಕನ್ಸಿಡರ್ ಮಾಡಿದ್ರೆ ಏನು ಟರ್ಮ್ ಉಳ್ಕೋತು ನೋಡಬೇಕು. ಅಂದರೆ ಗಿವನ್ ಟರ್ಮಲ್ಲಿ 4 5 6 7 ತೆಗೆದ್ರೆ ಉಳ್ಕೊಳ್ಳೋ ಟರ್ಮ್ಸ್ ಫಸ್ಟು ಗಿವನ್ ಟರ್ಮ್ಸ್ ಬರ್ಕೊಳ್ಳೋಣ. ಅದಿಲ್ಲಿ ಬರ್ಕೋತೀನಿ. ಯಾವ್ದು ಕೊಟ್ಟಿದ್ದಾರೆ? 3 4 5 ಅಲ್ವಾ?
5 6 ಮತ್ತು 7 ಇತ್ತು. ಇನ್ಯಾವುದು ಟರ್ಮ್ ಇತ್ತಪ್ಪ? 3 4 5 6 7 9 10 13 14 9 10 13 ಮತ್ತು 14 ಸರಿನಾ? ಓಕೆ, ಇದರಲ್ಲಿ ನಾವು ಫಸ್ಟು ದೊಡ್ಡ ಟರ್ಮ್ ತೊಗೊಂಬೋಣ. 4 5 6 7 4 5 6 7 ತೊಗೊಂಬಿಟ್ರೆ ಗ್ರೂಪಿಂಗ್ನ ಈ ಗಿವನ್ ಟರ್ಮ್ಸಲ್ಲಿ ಏನೇನು ಉಳ್ಕೋತು ಅಂತ ನೋಡಬೇಕು. 4 5 6 7 ತೆಗೆದುಬಿಟ್ರೆ 4 5 6 7 ತೆಗೆದುಬಿಟ್ರೆ ನಮ್ಗೆ ಉಳ್ಕೊಳ್ಳೋದು ಏನೇನು? 3 9 10 ಮತ್ತು 13 ಮತ್ತು 14 ಕರೆಕ್ಟ್ ಅಲ್ಲಪ್ಪ? ಓಕೆ, 3 9 10 13 ಮತ್ತು 14 ಕರೆಕ್ಟು ಆಯಿತಾ? ಇದರಲ್ಲಿ 3 9 10 13 14 ಈಗ ನೆಕ್ಸ್ಟು 4 5 6 7 ತೆಗೆದುಬಿಟ್ವಿ. ನೆಕ್ಸ್ಟ್ ಉಳ್ಕೊಳ್ಳೋದು ಯಾವುದು? 3 9 10 13 14 ಇದರಲ್ಲಿ ನೆಕ್ಸ್ಟು ಗ್ರೂಪಿಂಗ್ ಯಾವುದಿದೆ ನೋಡಬೇಕು. ಅವೈಲಬಲ್ ಗ್ರೂಪಿಂಗ್ 9 ಮತ್ತು 12. ಇವಾಗ ಒಂದೇ ನಿಮಿಷ, 10 ಮತ್ತು ಓಕೆ 9. ಓಕೆ, ಈಗ ನೆಕ್ಸ್ಟ್ ಇದು ಈ ಗ್ರೂಪಿಂಗ್ ಆಗೋಯ್ತು, ಇದಾಯಿತು. ನೆಕ್ಸ್ಟು 3 7 ಇದರಲ್ಲಿ ನಾವು 3 7 ತೆಗೆದ್ರೆ 3 7 ತೆಗೆದುಬಿಟ್ರೆ ನಮ್ಗೆ ಉಳ್ಕೊಳ್ಳೋದು ಯಾವುದು ಅಂತ ನೋಡಬೇಕು. ನೆಕ್ಸ್ಟು ವಾಟ್ ಈಸ್ ಲೆಫ್ಟ್ ಔಟ್ ನೋಡ್ತಾ ಹೋಗ್ಬೇಕು ಆ ಥರ. ಒಂದೇ ನಿಮಿಷ, ಇದರಲ್ಲಿ 10 14 3 9 13 ಅದರಲ್ಲಿ 3 ತೆಗೆದ್ರೆ ಉಳ್ಕೊಳ್ಳೋದು ನೆಕ್ಸ್ಟ್ ಒಂದೇ ನಿಮಿಷ 9 13 ತೆಗೆದ್ರೆ ಉಳ್ಕೋತು. ಸೊ ನಮಗೆ ಎಸೆನ್ಷಿಯಲ್ ಪ್ರಿಮಿಪ್ಲಿಕೆಂಟು 10 14 ಇದು 10 14 9 13 3 7 ಆರ್ತಿ. ಓಕೆ ಫೈನ್, ಅದು ಏನು ಉಳ್ಕೊಳ್ಳುತ್ತೆ ಅಂತ ನೋಡ್ತಾ. ಓಕೆ ಫೈನ್, ಓಕೆ ಸಿಗುತ್ತೆ ಎಂತಂದ್ರೆ ಆಯ್ತಪ್ಪ. ಈಗ 3 7 ತೆಗೆದ್ರೆ ಇದ್ರಲ್ಲಿ ಏನಕ್ಕೆ ನಾವು 3 7 ಏನಕ್ಕೆ ತೆಗಿತಿದ್ವಿ? ಬಿಕಾಸ್ 3 7 ಇಸ್ ಎ ಪ್ರೈಮ್ ಇಂಪ್ಲಿಕೆಂಟ್. 3 7 ಈಗ ಉಳ್ಕೊಂಡಿರೋದ್ರಲ್ಲಿ 3 ಇದೆ, 3 ತೆಗೆದ್ರೆ ಯಾಕಂದ್ರೆ 7 ಇಸ್ ಆಲ್ರೆಡಿ ಗ್ರೂಪ್ಡ್, 7 ಇದರಲ್ಲೇ ಬಂದ್ಬಿಡ್ತು, ಈ ಪ್ರೈಮ್ ಇಂಪ್ಲಿಕೆಂಟಲ್ಲಿ ಬಂದ್ಬಿಡ್ತು. ಸೊ ನಮ್ಗೆ ಉಳ್ಕೊಂಡಿರೋದು ಯಾವುದು? 9 10 13 ಮತ್ತು 14 ಕರೆಕ್ಟ್ ಅಲ್ವಾ? ಇವಾಗ 9 10 13 14ನ ತಗೊಂಡ್ರೆ ನೆಕ್ಸ್ಟ್ ಗ್ರೂಪಿಂಗ್ ಯಾವುದಿದೆಪ್ಪ? ಇದು ಆಗೋಯ್ತು, ಇದು ಆಗೋಯ್ತು. ನೆಕ್ಸ್ಟ್ 9 12 ಉಳ್ಕೊತಲ್ವಾ? 9 ಇದರಲ್ಲಿದೆ, 12 ಇದರಲ್ಲಿದೆ. ಯಾವುದರಲ್ಲಿ? 9 12 ಇಲ್ವೇ ಇಲ್ಲ, ಸಾರಿ ನಾನು 12 ಏನು ಗ್ರೂಪ್ ಮಾಡಿದ್ವಿ? 12 ಕೊಟ್ಟೇ ಇಲ್ವಲ್ಲ, ನಾನು ತಪ್ಪು ಬರ್ತಿದ್ದೀನಿ. ಆದರೆ ಇಲ್ಲೇನು ಗೊತ್ತಾ? 12 ಇಲ್ವೇ ಇಲ್ಲ, ನಾನು ಜಾಗರ ತಪ್ಪಾಯ್ತಲ್ಲಪ್ಪ. ಯಾವ ಗ್ರೂಪಿಂಗ್ ಅದು? ಒಂದೇ ನಿಮಿಷ ದಿಸ್ ಈಸ್ ಎ ಮಿಸ್ಟೇಕ್, ಇನ್ನೊಂದು ಮಿಸ್ಟೇಕ್ ಆಯಿತು ಇದರಲ್ಲಿ. ಒಂದು ನಿಮಿಷಪ್ಪ, 12 ಯಾವುದು? ನಾನು 12 ಅಲ್ಲ, ಅದು ಹೋದರೆ ಯಾವುದು? 8 9 10 11 13 ಅಪ್ಪ, ಸಾರಿ ನಾನು 12 ಅನ್ನು ಬರೆದ್ಬಿಟ್ಟಿದ್ದೀನಿ. ದಿಸ್ ಶುಡ್ ಬಿ 13. ಅಂದರೆ ಯಾವುದು 13 ಆಗಬೇಕು? ಇದು 9 12 ಅಲ್ಲ, ಅದು ಇಟ್ ಇಸ್ 9 13 ಆ್ಯಕ್ಚುಲಿ, 9 13 ಆಯಿತಾ? 9 13 ತೆಗೆದುಬಿಟ್ರೆ ಗ್ರೂಪಿಂಗ್ ಆದ್ದರಿಂದ 9 13 ತೆಗೆದ್ರೆ ನಮ್ಗೆ ಉಳ್ಕೊಳ್ಳೋದು ಯಾವುದು? 10 ಮತ್ತು 14 10 ಮತ್ತು 14 10 ಮತ್ತು 14 ಈಸ್ ಅನದರ್ ಗ್ರೂಪ್, ಕರೆಕ್ಟ್ ಅಲ್ವಾ? ಸೊ 10 14 ತೆಗೆದುಬಿಟ್ರೆ ವಿ ಆರ್ ಲೆಫ್ಟ್ ವಿತ್ ನೋ ಟರ್ಮ್ಸ್. ಹಾಗಾಗಿ ನಾವು ದ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ಸ್ ಯಾವುದ್ಯಾವುದು ಅಂದರೆ, ಒನ್ ಈಸ್ ಗ್ರೀನ್ ಕಲರ್ಲೆ ಹೈಲೈಟ್ ಮಾಡ್ತೀನಿ, ಗ್ರೂಪ್ ಮಾಡ್ತೀನಿ. 4 5 6 7 ಈಸ್ ಒನ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ನೆಕ್ಸ್ಟು 3 7 ಈಸ್ ಅನದರ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ಆಮೇಲೆ 9 13 ಈಸ್ ಅನದರ್, ನಾನು ಇಲ್ಲಿ ಬರ್ದಿಲ್ಲ ಇಲ್ಲಿ, 9 13 ಈಸ್ ಅನದರ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಆ್ಯಂಡ್ 10 14 ಆರ್ ದಿ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ಸ್ ಆಯಿತಾ? ಹಂಗಾದ್ರೆ ಪ್ರೈಮ್ ಇಂಪ್ಲಿಕೆಂಟ್ಸ್ ಯಾವ ಈ ಕೇಸಲ್ಲಿ ಏನಾಯಿತು ಅಂದರೆ, ನಾವು ಗ್ರೂಪಿಂಗ್ ನೋಡಿದಾಗ ದೇರ್ ಆರ್ ನೋ ಕಾಮನ್ ಟರ್ಮ್ಸ್, ಯಾಕೆ ಏನಕ್ಕೆ ಅಂದರೆ ದಿಸ್ ಈಸ್ ಯೂನಿಕ್. ಇದು ಯಾವುದಪ್ಪ ಇದು? ದಿಸ್ ಈಸ್ 1 2 0 1 2 3 4 5 6 7 ಅಂದರೆ ದಿಸ್ ಈಸ್ 7 3 7 ಆಯಿತಾ? ಆ್ಯಂಡ್ ದಿಸ್ ಈಸ್ ಒನ್ ಯೂನಿಕ್ ಟರ್ಮ್ 4 5 6 7. ದಿಸ್ ಈಸ್ 4 5 6 7 4 5. ದಿಸ್ ಈಸ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ನೆಕ್ಸ್ಟು ಇವೆರಡು, ದಿಸ್ ಈಸ್ ಇದು ಯಾವುದಪ್ಪ? 9 ಮತ್ತು 13 ಆ್ಯಂಡ್ ದೀಸ್ ಟು ಕರೆಸ್ಪಾಂಡ್ಸ್ ಯಾವುದಿದು? 10 ಮತ್ತು 14 9 13 10 14 4 5 6 7 ಆ್ಯಂಡ್ 3 7 ಏನಕ್ಕೆ ಅಂತಂದರೆ 3 ಈಸ್ ಎ ಸಪ್ರೇಟ್ ಟರ್ಮ್. ಅಫ್ಕೋರ್ಸ್ 7 ಕಾಮನ್ ಆದ್ರೂ ಸಿನ್ಸ್ 3 ಈಸ್ ಎ ಸಪ್ರೇಟ್ ಟರ್ಮ್, 3 7 ಈಸ್ ಆಲ್ಸೋ ಎನ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್. ಅದನ್ನು ನಾವಿಲ್ಲಿ
ಇಲ್ಲಿ ಲಿಸ್ಟ್ ಔಟ್ ಮಾಡಿದಾಗ ಫೈನಲ್ ಲಿಸ್ಟ್ ಔಟ್ ಮಾಡಿದಾಗ ವಿ ಕ್ಯಾನ್ ಸಿ ದಟ್ ಇಯರ್ ಇಲ್ಲಿ ಕಾಣುತ್ತೆ ಆಯ್ತಾ. ಯಾವುದಾದ್ರು ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಅಂದರೆ ನಾವು ಲಿಸ್ಟ್ ಔಟ್ ಮಾಡ್ದಂಗೆ 4 5 6 7 10 ಮತ್ತು 14 9 13 ಆ್ಯಂಡ್ 3 7 ಮತ್ತು 4 5 6 7 ಮಧ್ಯೆ 7 ಇಸ್ ಕಾಮನ್ ಟರ್ಮ್. 7 ಇಸ್ ಕಾಮನ್ ಟರ್ಮ್ ಅಂದರೆ ಅರ್ಥ ಏನು ಗೊತ್ತಾ? ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಸರ್ ಎಕ್ಸ್ಪ್ಲೇನ್ ಮಾಡಿದಂಗೆ ಇಲ್ಲಿದೆ ನೋಡಪ್ಪ. ಈಗ ಫಾರ್ ಎಕ್ಸಾಂಪಲ್ ನಾವು ಇಲ್ಲೊಂದು ಗ್ರೂಪ್ ಮಾಡಿದ್ದಿದ್ರೆ ಯಾವ ಥರ ಇಲ್ಲಿ ಇವೆರಡೊಂದು ಗ್ರೂಪ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ಯಾವುದ್ಯಾವುದು ಇವೆರಡು ದೀಸ್ ಟು ಇಸ್ ನಥಿಂಗ್ ಬಟ್ 5 ಮತ್ತು 13. ಅದೇ ಥರ ಇವೆರಡು ಇದು ಪಿಕ್ಚರ್ ಮೇಲಿದೆ, ಸಾರಿ ಇಲ್ಲಿದೆ ಒಂದೇ ನಿಮಿಷ ಹಿಂಗೆ ತೋರಿಸ್ತೀನಿ, ಹಿಂಗೆ ತೋರಿಸ್ತಾರೆ ಅರ್ಥ ಆಗುತ್ತೆ. ಇಲ್ಲಿ ಎರಡು ಕಾಣುತ್ತೆ. ಯಾವುದ್ಯಾವುದು ಅಂದರೆ ಒಂದು 5 13 ಫಾರ್ ಎಕ್ಸಾಂಪಲ್ ಇವೆರಡು ಗ್ರೂಪ್ ಮಾಡಿದ್ವಿ ಅಂತ ಇಟ್ಕೊಳ್ಳೋಣಪ್ಪ. ಇದು ನೆಸೆಸರಿ ಇಲ್ಲ, ಇಟ್ ಇಸ್ ನಾಟ್ ನೆಸೆಸರಿ, ಬಟ್ ಸ್ಟಿಲ್ ಇಫ್ ಇಟ್ ವಾಸ್ ಗ್ರೂಪ್ ಲೈಕ್ ದಿಸ್ ಅವಾಗ ಪ್ರೈಮ್ ಇಂಪ್ಲಿಕೆಂಟ್ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಡಿಫ್ರೆನ್ಸ್ ಗೊತ್ತಾಗುತ್ತೆ. ಒಂದೇ ನಿಮಿಷಪ್ಪ, ಜಸ್ಟ್ ಎ ಮಿನಿಟ್. ಓಕೆ ರೈಟ್. ಓಕೆ ಇಲ್ಲಿ ನಾವು ಇದು ನೋಡ್ತಿದ್ವಲ್ವಾ. ಓಕೆ ಒಂದು 5 13 ಮತ್ತು ಇದು ಇವೆರಡು 6 14 ಇವೆರಡನ್ನು ಗ್ರೂಪ್ ಮಾಡಿದ್ರೆ ಇಸ್ ಇಟ್ ನೆಸೆಸರಿ ಅಂತ. ಯಾಕೆಂದರೆ ಇವಿಲ್ಲಿ ಇವೆರಡು ಗ್ರೂಪ್ ಮಾಡಿಬಿಟ್ಟಿದ್ವಿ ಮತ್ತು ಇವು ನಾಲ್ಕನ್ನು ಗ್ರೂಪ್ ಮಾಡಿದ್ವಿ ಆಯಿತಾ. ಆಮೇಲೆ ಇವೆರಡು ಗ್ರೂಪ್ ಮಾಡ್ಬೋದು ಮತ್ತು ಇವೆರಡು ಮಾಡ್ಬೋದು. ಈ ಮಧ್ಯೆ ಇನ್ ಕೇಸ್ ಇಫ್ ಯು ಗ್ರೂಪ್ ದೀಸ್ ಟು ಯಾವುದ್ಯಾವುದು 6 14 ಮತ್ತು ಇದ್ಯಾವುದಿದು ಇದ್ಯಾವುದಪ್ಪ ಇದು 6 14 ಮತ್ತು 5 13 ಇದು 6 14 ದಿಸ್ ಕರೆಸ್ಪಾಂಡ್ಸ್ ಟು 6 and 14 and these two corresponds to ಯಾವುದಕ್ಕೆ 5 ಮತ್ತು 13. Out of given terms 5 13 and 6 14 can be called as a prime implicants. They are not essential prime implicant. ಏನಕ್ಕೆ ಅಂದರೆ 5 13 is part of other groupings and hence these becomes redundant ಅಂದರೆ unnecessary ಅಂತ. 5 13 ಮತ್ತು 6 14 becomes unnecessary and hence we call it as a prime implicant. Whereas other 4 terms ಯಾವುದ್ಯಾವುದು ಇಲ್ಲಿ ನೋಡ್ರಪ್ಪ, ಅದು ಇಲ್ಲಿದೆ, ದಟ್ ಈಸ್ ಇಯರ್ ಇಲ್ಲಿ ತೋರಿಸ್ತೀನಿ ಅದು. ಓಕೆ ಅಂದರೆ ಔಟ್ ಆಫ್ ಗಿವನ್ ಟರ್ಮ್ಸ್ ಇದರಲ್ಲಿ ಇಲ್ಲಿ ಕಾಣುತ್ತೆ ನೋಡು. 6 14 and 5 13 are prime implicants, whereas 4 5 6 7 10 14 3 7 and 9 13 are what are known as essential prime implicants. ಏನಕ್ಕೆ ಅಂದರೆ 6 14 and 5 13 prime implicants are covered by other prime implicants. ಯಾವುದಾದ್ರು ಫಾರ್ ಎಕ್ಸಾಂಪಲ್ 6 is covered in this prime implicant, essential prime implicant. ಅದೇ ಥರ 14 is covered in this prime implicant and hence this becomes a essential prime implicant. ಯಾವುದು 10 14 and 4 5 6 7 they are the essential prime implicants. Next 5 13 5 ಎಲ್ಲಿ ಕವರ್ ಆಗಿದೆ, ಇದರಲ್ಲೇ ಕವರ್ ಆಗುತ್ತೋ, ಈ ಕವರ್ ಇದರಲ್ಲೇ ಕವರ್ ಆಗುತ್ತೋ. 13 ಎಲ್ಲಿದೆ, ಇದರಲ್ಲಿ 9 13 ಅಲ್ಲಿ. ಸೊ 13 ಇದರಲ್ಲಿದೆ ಆ್ಯಂಡ್ ಹೆನ್ಸ್ 9 13 4 5 6 7 ಮತ್ತು ಇನ್ನೊಂದು ಯಾವುದು 10 14 ಮತ್ತು 3 7 ಆರ್ ಕಾಲ್ಡ್ ಆಸ್ essential prime implicants, whereas 6 14 ಮತ್ತು 5 13 they are called as prime implicants. ಓಕೆ ಅಲ್ಲಪ್ಪ, ಹೆಂಗೆ ಐಡೆಂಟಿಫೈ ಮಾಡೋದು ಗೊತ್ತಾಯ್ತಾ? ಓಕೆ, ಸೊ ಅಂದರೆ ನಮಗೆ ಇಲ್ಲಿ ಐಡೆಂಟಿಫಿಕೇಶನ್ ಹೆಂಗಪ್ಪ ಅಂದರೆ ಮೇನ್ ಗ್ರೂಪಿಂಗಿಂದನೂ ಗೊತ್ತಾಗಬೇಕು ನಮಗೆ. ಮೇನ್ ಗ್ರೂಪಿಂಗಲ್ಲೇ ನಮಗೆ ಯಾವುದು ಎಸೆನ್ಷಿಯಲು ಯಾವುದು ಪ್ರೈಮ್ ಇಂಪ್ಲಿಕೆಂಟ್ ಗೊತ್ತಾಗಬೇಕು. ಬೇಸ್ಡ್ ಆನ್ ದಟ್ ವಿ ಕ್ಯಾನ್ ಡಿಸೈಡ್ ದಿ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಆ್ಯಂಡ್ ವಾಟ್ ಇಸ್ ನೋನ್ ಎಸ್ ಎ ಪ್ರೈಮ್ ಇಂಪ್ಲಿಕೆಂಟ್ಸ್. ಓಕೆ ಅಲ್ವಾ? ಸೊ ಒಂದು ಮ್ಯಾಕ್ಸಿಮಮ್ ಎಕ್ಸಾಂಪಲ್ ನೋಡಿದ್ವಿ. ನೆಕ್ಸ್ಟ್ ವಿಲ್ ಡಿಸ್ಕಸ್ ವಾಟ್ ಇಸ್ ನೋನ್ ಎಸ್ ಎ ಡೋಂಟ್ ಕೇರ್ ಟರ್ಮ್ಸ್. ಡೋಂಟ್ ಕೇರ್ ಟರ್ಮ್ಸ್ ನೋಡೋಣ. ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಅಲ್ಲಿ ಡೌಟ್ ಇದೆಯಪ್ಪ? ಇಟ್ಸ್ ವೆರಿ ಕ್ಲಿಯರ್ ಅಲ್ವಾ? ಇಟ್ಸ್ ಕ್ವೈಟ್ ಸ್ಟ್ರೈಟ್ ಫಾರ್ವರ್ಡ್. ಇಟ್ಸ್
ಸಿಂಪಲ್. ನಮ್ಮ ಗ್ರೂಪಿಂಗ್ ಮೇಲೆ ವಿ ಕ್ಯಾನ್ ಡಿಸೈಡ್ ವಾಟ್ ಆರ್ ದಿ ಎಸೆನ್ಷಿಯಲ್ ಪ್ರೈಮ್ ಇಂಪ್ಲಿಕೆಂಟ್ ಅಂಡ್ ವಾಟ್ ಇಸ್ ಒನ್ ಇಸ್ ಎ ಪ್ರೈಮ್ ಇಂಪ್ಲಿಕೆಂಟ್ಸ್. ಒಂದು ನಿಮಿಷ ಇದು ಅಟೆಂಡೆನ್ಸ್ ತಗೊಂಡ್ಬರ್ತೀನಿ. ಅಟೆಂಡೆನ್ಸ್ ಮಾರ್ಕ್ ಮಾಡ್ಕೊಂಡ್ರೆ ಆಯ್ತು. ಓಕೆ, ನೆಕ್ಸ್ಟ್ ಲೆಟ್ ಅಸ್ ಡಿಸ್ಕಸ್ ವಾಟ್ ಇಸ್ ನೋನ್ ಇಸ್ ಎ ಡೋಂಟ್ ಕೇರ್ ಟರ್ಮ್ಸ್. ಡೋಂಟ್ ಕೇರ್ ಟರ್ಮ್ಸ್ ಏನಪ್ಪ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ಈ ಥರ ಇರುತ್ತೆ ಅಂತ ಇಟ್ಕೊಳ್ಪ. ಫಾರ್ ಎಕ್ಸಾಂಪಲ್ ಒಂದು ಟ್ರೂತ್ ಟೇಬಲ್. ದಿಸ್ ಈಸ್ ದಿ ಟ್ರೂತ್ ಟೇಬಲ್. ಇಲ್ಲೊಂದು ಎಕ್ಸಾಂಪಲ್ ಇದೆ, ನೋಡೋಣ ಇದನ್ನು. ದಿಸ್ ಈಸ್ ದಿ, ಈಗ ಫಾರ್ ಎಕ್ಸಾಂಪಲ್ ಆ್ಯಂಡ್ ಗೇಟ್ನ ಇನ್ಪುಟ್ ಶಾರ್ಟ್ ಮಾಡಿದ್ರೆ ಆಯ್ತಾ, ಎರಡು ಇನ್ಪುಟ್ ಏನಾಯಿತು, 0 0 ಆಯಿತು. 1 ಕೊಟ್ಟರೆ ಬೋತ್ ಇನ್ಪುಟ್ ಬಿಕಮ್ಸ್ 1 1. 1 1ಗೆ ಔಟ್ಪುಟ್ ಏನು ಬರಬೇಕು, 1 ಬರಬೇಕು. 0 0ಗೆ ಔಟ್ಪುಟ್ ಏನು ಬರಬೇಕು, 0 ಬರಬೇಕು. ಈಗ ಇನ್ ದಿಸ್ ಕೇಸ್ if the input is 0 1 and 1 0, what should be the output? ಔಟ್ಪುಟ್ ಏನು ಅಂತ ನೋಡಬೇಕು. ಫಸ್ಟ್ ಆಫ್ ಆಲ್ ಇವೆರಡು ಇನ್ಪುಟ್ ಬರೋದೇ ಇಲ್ಲ. ಏನು ಕೇಳೋ, ಬಿಕಾಸ್ ಬೋತ್ ಇನ್ಪುಟ್ಸ್ ಆರ್ ಶಾರ್ಟೆಡ್. ಓನ್ಲಿ ಪಾಸಿಬಿಲಿಟೀಸ್ ಬೋತ್ ಇನ್ಪುಟ್ಸ್ ಆರ್ ಐದರ್ 0 0 ಅಥವಾ ಬೋತ್ ದ ಇನ್ಪುಟ್ಸ್ ಆರ್ ಐದರ್ 1 1. 0 1 and 1 0 case will not occur, will not exist, does not exist. In this, for these two conditions, output is indeterminate or invalid. That condition we call it as don't care. That condition we call it as don't care. Adillide nodona adana. In this truth table it is shown truth table of a AND gate with both the inputs shorted. With both the inputs shorted given for a common input. Let us call it as A, for example. Output is Y. So A can take either 1 or 0. If it is 1, both the inputs are 1 1. If it is 0, both the inputs are 0 0. So 0 0 output is 0. 1 1 output is 1. If it is 0 1 and 1 0, output is indeterminate. We call it as don't care condition. We call it as don't care terms, or we call it as don't care condition. ಇವಾಗ ಈ don't care condition ಕೊಟ್ಟಾಗ how to solve using K-map, that we have to understand, and how to represent this don't care using expression. ಇವಾಗ ಇದು this is a form of, this is a type of, ಇದಕ್ಕೆ ನಾವು ಎಕ್ಸ್ಪ್ರೆಷನ್ ಕರೆಕ್ಟ್ ಇದಕ್ಕೆ ಬರೆಯೋಣ. ಫಸ್ಟ್ ಅದಕ್ಕೆ ಈ ಟ್ರೂತ್ ಟೇಬಲ್ ಬರೆಯೋಣ ಆಯ್ತಾ. ಎಫ್ ಆಫ್ A1 A0 ಕ್ಯಾನ್ ಬಿ ರಿಟರ್ನ್ ಆಸ್ ಹೆಂಗೆ ಬರಿಬೋದಪ್ಪ, ದಿಸ್ ಕರೆಸ್ಪಾಂಡ್ಸ್ ಟು M0, ದಿಸ್ ಈಸ್ M1, ದಿಸ್ ಈಸ್, ಅದು ಕಾಣಿಸ್ತಿಲ್ಲ ಅಲ್ಲ, ಸೊ ಲೆಟ್ ಮಿ ರೈಟ್ ಸಪ್ರೇಟ್ ಆಗಿ ಬರೀತೀನಿ. ಸೊ ದಿಸ್ ಈಸ್ M0. M0 ಅಂದರೆ ಮಿಂಟಮ್ 0 ಅಂತ ಅಷ್ಟೇ, ಇನ್ನೇನಿಲ್ಲ. ಬೋತ್ ಆರ್ 0 0. ನೆಕ್ಸ್ಟ್ M1, ದಟ್ ಈಸ್ 0 1. M2 ಅಂದರೆ 1 0. M3 ಅಂದರೆ 1 1 ಆಯಿತಾ. ಇವಾಗ ನಾವು ವೆನ್ ವಿ ರೈಟ್ ಇನ್ ದ ಫಾರ್ಮ್ ಆಫ್ ಮಿಂಟಮ್ಸ್, ಇದಕ್ಕೆ ಹೆಂಗೆ ಬರಿಬೋದು ಅಂತಂದರೆ, ಫಂಕ್ಷನ್ ಆಫ್ A1 A0, ಫಂಕ್ಷನ್ ಆಫ್ A1 A0 ಇಸ್ ಈಕ್ವಲ್ ಟು ಸಮೇಷನ್ M. ಸಮೇಷನ್ M ಅಂದರೆ ಮಿಂಟಮ್ಸ್ ಯಾವುದ್ಯಾವುದು ನೋಡೋಣ. ದ ಔಟ್ಪುಟ್ ಫಾರ್ ವಿಚ್ ದ ಔಟ್ಪುಟ್ ಇಸ್ ಕ್ಲಿಯರ್ಲಿ ಸ್ಪೆಸಿಫೈಡ್. ಯಾವುದು ಇದರಲ್ಲಿ ನಮಗೆ ಯಾವುದಕ್ಕೆ ಔಟ್ಪುಟ್ ಕ್ಲಿಯರ್ ಆಗಿ ಸ್ಪೆಸಿಫೈ ಆಗಿದೆ, ಫಾರ್ 0 0 ಆ್ಯಂಡ್ 1 1 ಆಯಿತಾ. ಅದರಲ್ಲೂ 1 1 ಔಟ್ಪುಟ್ ಈಸ್ 1, ಆ್ಯಂಡ್ ದೆನ್ ವಿ ಹ್ಯಾವ್ ಟು ರೆಪ್ರೆಸೆಂಟ್ ಇಟ್ ಆಸ್ M3. M1 ಅಂತ ಬರೀಬಾರ್ದು, M0 ಬರೀಬಾರ್ದು. ಯಾಕೆ ಹೇಳೋ, M0 ಕರೆಸ್ಪಾಂಡ್ಸ್ ಟು ಔಟ್ಪುಟ್ 0, ಅದು ಮ್ಯಾಕ್ಸ್ ಟರ್ಮ್ ಆಗೋಯ್ತು. ದಿಸ್ ಈಸ್ ಫಾರ್ ಮ್ಯಾಕ್ಸ್ ಟರ್ಮ್, ಸೊ ದೆನ್ ವಿಲ್ ನಾಟ್ ಕನ್ಸಿಡರ್ ಫಾರ್ ಮಿನ್ ಟರ್ಮ್ಸ್ ಆಯಿತಾ. ಪ್ಲಸ್ ಒಂದು ನಿಮಿಷ, ಓಕೆ, M3 ಪ್ಲಸ್ ಡೋಂಟ್ ಕೇರ್ ಟರ್ಮ್ಸು. ಕೆಲವು ಬುಕ್ಕಲ್ಲಿ, ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ಹೆಂಗೆ ಬರೀತಾರೆ ಅಂದರೆ ಇದನ್ನು ಸಮೇಷನ್ ಡಿ ಅಂತ ಬರೀತಾರಪ್ಪ. ಒಂದ್ಸಲ ಬರೀತೀನಿ, ಇಲ್ಲಿ ಒಂದ್ಸಲ ಕಳಿಸ್ಬಿಡ್ತೇನೆ. ಪ್ಲಸ್ ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ದೇ ರೆಪ್ರೆಸೆಂಟ್ ಇಟ್ ಆಸ್ ಸಮೇಷನ್ ಡಿ ಅಥವಾ ಬರೀ ಡಿ, ನೋ ಪ್ರಾಬ್ಲಮ್ ಆಯಿತಾ. ಸಮೇಷನ್ ಡಿ ಏನಕ್ಕೆ ಅಂತಂದರೆ ಟು ಐಡೆಂಟಿಫೈ ಇಟ್ ಆಸ್ ಎ ಮಿನ್ ಟರ್ಮ್. ಮ್ಯಾಕ್ಸ್ ಟರ್ಮಲ್ಲಿ ಹೆಂಗೆ ಬರೀಬೇಕು, ಪೈ ಡಿ ಅಂತ ಬರೀಬೇಕಾಗುತ್ತೆ ಮ್ಯಾಕ್ಸ್ ಟರ್ಮ್ ಬರೆಯೋದಂದ್ರೆ. ಅದನ್ನು ನೋಡೋಣ, ದಟ್ ವಿಲ್ ಸಿ ಇಟ್ ಸಪ್ರೇಟ್ಲಿ ಆಯಿತಾ. ಆಯ್ತು, ಸಮೇಷನ್ ಡಿ ಆಫ್ ಯಾವ ಇನ್ಪುಟ್ ಕಾಂಬಿನೇಷನ್ ಫಾರ್ ವಿಚ್ ಔಟ್ಪುಟ್ ಈಸ್ ಡೋಂಟ್ ಕೇರ್. ಯಾವುದೇ ನಮ್ಮ ಕೇಸಲ್ಲಿ, ಈ ಕೇಸಲ್ಲಿ ಒನ್ ಈಸ್ M1 and the other is M2. So this is how we specify the
expression with min terms as well as don't care terms. ಅದನ್ನೇ let's say for the same truth table, if you write in terms of max term, ಹಿಂಗೆ ಬರಿಬೋದು ನೋಡೋಣ ಎಕ್ಸ್ಪ್ರೆಷನ್. ದಟ್ ಈಸ್ ಎಫ್ ಆಫ್ a1 a0. a1 a0 ಅಂದರೆ f is a function of two variables a1 a0 is equal to pi capital M ಅಂದರೆ ಮ್ಯಾಕ್ಸ್ ಟರ್ಮ್ ಆಫ್ ಯಾವ ಔಟ್ಪುಟ್ಗೆ ಯಾವ ಔಟ್ಪುಟ್ಟು ಯಾವ ಇನ್ಪುಟ್ ಕಾಂಬಿನೇಷನ್ಗೆ ಔಟ್ಪುಟ್ ಈಸ್ 0. ದಟ್ ಈಸ್ ಫಾರ್ 0 0 ಔಟ್ಪುಟ್ ಈಸ್ 0. ದಟ್ ಮೀನ್ಸ್ ಇಟ್ ಈಸ್ ಕ್ಯಾಪಿಟಲ್ M0. ಕ್ಯಾಪಿಟಲ್ M0 ಅಂದರೆ ಮ್ಯಾಕ್ಸ್ ಟರ್ಮ್ ಅಂತ ಅರ್ಥ ಅಷ್ಟೇ. ಇದರಿಂದ ಸ್ಮಾಲ್ ಎಮ್ ತಗೊಂಡ್ರೆ ಇಟ್ ಇಸ್ ಮಿನ್ ಟರ್ಮ್, ಕ್ಯಾಪಿಟಲ್ ಎಮ್ ತಗೊಂಡ್ರೆ ಮ್ಯಾಕ್ಸ್ ಟರ್ಮ್ ಅಂತ ಅಷ್ಟೇ. ವೆರಿ ಸಿಂಪಲ್. ಆಯ್ತಾ ಪ್ಲಸ್ ಪೈ ಡಿ ದಟ್ ಇಸ್ ಡೋಂಟ್ ಕೇರ್ ಟರ್ಮ್ಸ್ ಆಫ್ M1 M2. ಯಾಕಂದ್ರೆ ಡೋಂಟ್ ಕೇರ್ ಇಸ್ ಫಾರ್ 0 1 and 1 0. The output is indeterminate. We call it as don't care. There is capital M1 ಮತ್ತೆ M2. ಇವಾಗ the question is for POS form there is product of sum form made of max terms. This is POS form, product of sum form. ಇದೇನಾಯ್ತಿದು SOP form, sum of product form. ಆಯ್ತಾ? Product of sum form ಅಲ್ಲಿ we are considering only the output condition of 0. SOP formally will consider output only when the output is 1. Only when the output is 1. Only when the output is 1. Why we should consider these don't care terms in both POS form and SOP form ಅಂತ question. ಏನಕ್ಕಪ್ಪ ಅಂತಂದ್ರೆ the reason for this is this don't care can be considered as either 1 or 0, depending on the requirement, with the intention to reduce the expression further. ನಮ್ಗೆ ಹಿಂಗೆ ಅಂತಂದ್ರೆ ಈ ಡೋಂಟ್ ಕೇರ್ನ ಎಕ್ಸನ್ನ ನಾವು ಹೆಂಗೆ ತಗೋಬೇಕು ಅಂದರೆ ವಿ ಕ್ಯಾನ್ ಟೇಕ್ ಇಟ್ ಆಸ್ ಐದರ್ 1 or 0. 1 when we are grouping with min terms, 0 when we are grouping with max term. ಏನಕ್ಕಪ್ಪ ಅಂತಂದರೆ ಮಿನ್ ಟರ್ಮ್ ಜೊತೆ 1 ಅಂತ ತೊಗೊಂಡ್ರೆ ವಿ ಕ್ಯಾನ್ ಗ್ರೂಪ್ ಇಟ್ ಫರ್ದರ್ so that the final expression can be reduced further. 0 ನ max term ಜೊತೆ ಗ್ರೂಪ್ ಮಾಡಿದ್ರೆ that is don't care if it is grouped with the max terms, that is 0, then the expression will reduce further. Our ultimate intention is to reduce the equation as simple as possible. ಆಯ್ತಾ? ಒಂದು ಎಕ್ಸಾಂಪಲ್ ನೋಡೋಣ. ಇಲ್ಲಿ ಡೋಂಟ್ ಕೇರ್ ಟರ್ಮ್ಸ್ ಏನು ಅಂತ ಗೊತ್ತಾಯ್ತಪ್ಪ? ವಾಟ್ ಇಸ್ ಡೋಂಟ್ ಕೇರ್ ಟರ್ಮ್ಸ್? ಡೋಂಟ್ ಕೇರ್ ಟರ್ಮ್ಸ್ ಏನು ಡೌಟ್ ಇದೆಯಾ? ಅಂದರೆ ಫಾರ್ ಇನ್ಪುಟ್ ಕಾಂಬಿನೇಷನ್ ಇಫ್ ಔಟ್ಪುಟ್ ಈಸ್ ನಾಟ್ ಕ್ಲಿಯರ್, ಔಟ್ಪುಟ್ ಈಸ್ ನಾಟ್ ಡಿಟರ್ಮಿನಿಸ್ಟಿಕ್, ಅಂದರೆ ನಮ್ಗೆ ಔಟ್ಪುಟ್ ಏನು ಅಂತ ಗೊತ್ತಾಗಲ್ಲ ಅನ್ನೋದಾದರೆ ದೆನ್ ವಿ ಗೋ ಫಾರ್ ವಾಟ್ ಈಸ್ ನೋನ್ ಆಸ್ ಡೋಂಟ್ ಕೇರ್ ಟರ್ಮ್ಸ್. ಸರಿ ಅಲ್ವಾ? ಆಯ್ತು, ಒಂದು ಎಕ್ಸಾಂಪಲ್ ನೋಡೋಣಪ್ಪ. ಈಗ ಒಂದು ಎಕ್ಸಾಂಪಲ್, ಇಲ್ಲಿ ಒಂದು ಎಕ್ಸಾಂಪಲ್ ಇದೆ. ದಿಸ್ ಎಕ್ಸ್ಪ್ರೆಷನ್ ಹೌ ಟು ಸಿಂಪ್ಲಿಫೈ ದಿಸ್ ಯೂಸಿಂಗ್ ಕೆಮ್ಯಾಪ್ ಅಂತ ನೋಡ್ಬೇಕು ಈಗ. ಓಕೆ ಫೈನ್. ಇದರಲ್ಲಿ ಓಕೆ ಒಂದು ಎಕ್ಸಾಂಪಲ್ ಅದು. ಲೆಟ್ ಅಸ್ ಸಿ ಫಾರ್ ದಿಸ್ ಎಕ್ಸಾಂಪಲ್. ಆಯ್ತಾ? ದಿಸ್ ಎ ಮಿನ್ ಟರ್ಮ್ ಎಕ್ಸಾಂಪಲ್. ಇಸ್ ಎ 3 ವೇರಿಯಬಲ್ ಫಂಕ್ಷನ್. 3 ವೇರಿಯಬಲ್ ಫಂಕ್ಷನ್ ಅಂದರೆ ಸೆಲ್ಸ್ ಎಷ್ಟಿರುತ್ತೆ? ಕೆಮ್ಯಾಪಲ್ಲಿ 8 ಇರುತ್ತೆ. 2 power 3 there are 8 cells. A2 is MSB and A0 is LSB. Correct alva? Andre that's a convention. Usually when we write like this, it is always MSB first and LSB last. That's a convention. Yeah? Okay. ಈಗ ನಮಗೆ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ ಅಂದರೆ 0 4 5ಗೆ ಔಟ್ಪುಟ್ ಶುಡ್ ಬಿ ಲಾಜಿಕ್ 1. ಔಟ್ಪುಟ್ ಶುಡ್ ಬಿ ಲಾಜಿಕ್ 1. 2 and 6ಗೆ ಔಟ್ಪುಟ್ ಈಸ್ ಡೋಂಟ್ ಕೇರ್. 2 and 6 is output is don't care. ಇವಾಗ ನಾವು ಕೆಮ್ಯಾಪ್ ಬರೆದ್ರೆ ದಿಸ್ ಸೆಲ್ ಇಸ್ 0, ದಿಸ್ ಇಸ್ 1, ದಿಸ್ ಇಸ್ ಒಂದು ನಿಮಿಷ, ಇಲ್ಲಿ 2ಗೆ 2 ರಾಂಗ್ ಆಗುತ್ತಲ್ಲ, ಒಂದು ನಿಮಿಷಮ್ಮ, ದಿಸ್ ಈಸ್ ರಾಂಗ್, ಒಂದು ನಿಮಿಷ. ಇಲ್ಲಿ 1ಗೆ ಇದು ಡೋಂಟ್ ಕೇರ್ ಬಂದ್ಬಿಡ್ತಲ್ಲ. Don't care terms can be treated as ಆಯಿತು, but don't care is for 2. That means ಇಲ್ಲಿ don't care ಬರಬೇಕಿತ್ತು. ಇಲ್ಲಿ 0 1 ಇಲ್ಲಪ್ಪ, ಸಾರಿ, ಇದು ಡೋಂಟ್ ಕೇರ್ ಇದು ತಪ್ಪಿದೆಪ್ಪ. ಅದು ಸಪ್ರೇಟಾಗಿ ತೋರಿಸ್ತೀನಿ. 0 4 5 2 6 ಅಲ್ವಾ?
ಲೆಟ್ ಅಸ್ ರೈಟ್ ಹಿಯರ್. ಇಲ್ಲಿ ತೋರಿಸ್ತೀನಿ. ಫಂಕ್ಷನ್ ಈಸ್ ಎ ಬಿ ಸಿ ಅಂತ ತಗೊಳ್ಳೋಣ. A1 A2 A3 ಬರೆಯೋದಕ್ಕಿಂತ ಎ ಬಿ ಸಿ ಈಸ್ ಈಕ್ವಲ್ ಟು ಸಮೇಷನ್ ಆಫ್ ಎಮ್ ಸ್ಮಾಲ್ ಎಮ್ 0 4 5 0 4 5 ಇತ್ತಲ್ವಾ 0 4 ಇಲ್ಲಿ ಡೋಂಟ್ ಕೇರ್ ಏನಕ್ಕೆ ಬರ್ತಿದ್ದಾರೆ. ಒಂದು ನಿಮಿಷ ಚೆಕ್ ಮಾಡ್ಬಿಡ್ತೀನಿ. ಇದು ತಪ್ಪಾಯ್ತಲ್ಲ. ಇದು ನಾವು ಹಿಂಗೂ ತೊಗೊಳಕ್ಕಾಗಲ್ಲ. 0 1 2 3 ಹಿಂಗೆ ತೊಗೊಂಡ್ರೆ ತಪ್ಪಾಗುತ್ತೆ. ಡೋಂಟ್ ಕೇರ್ ಇಲ್ಲಿ ಬರಲ್ವಲ್ಲ, ಇಲ್ಲಿ ಬರಬೇಕಿತ್ತು ಡೋಂಟ್ ಕೇರ್. ಯಾಕೆಂದರೆ ಇದು 0 1 2 ಡೋಂಟ್ ಕೇರ್ ಇಲ್ಲಿ ಬರಬೇಕಿತ್ತು. ಸರಿಪಾ, ತಪ್ಪಿದೆ. ಇದು ಕೆ ಮ್ಯಾಪ್ ತಪ್ಪಿದೆ. ಇಲ್ಲಿ ತೊಗೋತೀನಿ. ಅಲ್ಲಿ ರೈಟ್ ಇಟ್ ಸಪ್ರೇಟ್ಲಿ. 0 4 5 2 ಮತ್ತು 6 ಪ್ಲಸ್ ಡಿ ಆಫ್ ಕೆಲವು ಸಮೇಷನ್, ಕೆಲವು ಟೆಕ್ಸ್ಟ್ ಬುಕ್ ಸಮೇಷನ್ ಅನ್ನು ಬರೀತಾರೆ. ಸಮೇಷನ್ ಡಿ ಆಫ್ ಏನಪ್ಪ ಅದು 2 and 6. ಓಕೆ, ಸೊ ಲೆಟ್ ಅಸ್ ರೈಟ್ ಕೆ ಮ್ಯಾಪ್ ಫಾರ್ ದಿಸ್. ಏನು ಬರುತ್ತೆ ನೋಡೋಣ. ಇಟ್ಸ್ ಎ 3 ವೇರಿಯಬಲ್ ಫಂಕ್ಷನ್. So there are totally 8 cells in the K-map along with the don't care. So the values are, the variables are A, B, C. ಇದು 0 0 0 1 1 1 1 0. ಇದು 0 ಮತ್ತು 1. ಸರಿ ಅಲ್ವಾ? ಆಯಿತು. ಇವಾಗ ವ್ಯಾಲ್ಯೂ ಎಂಟರ್ ಮಾಡಬೇಕಪ್ಪ. 0 4 5. This cell is 0. This is 1 2 and 3. This is 4 5 6 and 7. ಕರೆಕ್ಟ್ ಅಲ್ವಾ? ಆಯಿತಾ? ಸೆಲ್ ನಂಬರು ಇವಾಗ 0. ಯಾರು ಏನಾಗ್ತಾ ಇದ್ದಾರಾ? ಗೊತ್ತಾಗ್ತಿಲ್ವಲ್ಲ, ಒಂದು ನಿಮಿಷ. ಯಾರು ಜಾಯ್ನ್ ಆಗಿಲ್ಲಲ್ಲ, ಯಾರು ಬಂದಿಲ್ಲ. ಓಕೆ, ನೋ ಪ್ರಾಬ್ಲಮ್. ಸರಿ, ಇವಾಗ ಇದನ್ನು ಎಂಟರ್ ಮಾಡೋಣಪ್ಪ. ಯಾವುದು ಲಾಜಿಕ್ 1 ಎಂಟರ್ ಮಾಡೋಣ. 0 4 5ಗೆ ದ ಸೆಲ್ ವ್ಯಾಲ್ಯೂ ಇಸ್ 1. ದಿಸ್ ಈಸ್ 1 1. ದಿಸ್ ಈಸ್ 1 2 ಮತ್ತು 6ಗೆ ವಿ ಹ್ಯಾವ್ ಟು ಎಂಟರ್ ಡೋಂಟ್ ಕೇರ್. ಕೆಲವು ಟೆಕ್ಸ್ಟ್ ಬುಕ್ಕಲ್ಲಿ ದೇ ಯೂಸ್ ಡಿ, ಇನ್ ಸಮ್ ಟೆಕ್ಸ್ಟ್ ಬುಕ್ ದೇ ಯೂಸ್ ಎಕ್ಸ್. ಸರಿನಾ? ಕೆಲವು ಡಿನ ಎಕ್ಸ್ ಕೆಲವು ಡಿ ಅಂತ ಎಂಟರ್ ಮಾಡ್ತಾರೆ, ಕೆಲವರು ಎಕ್ಸ್ ಅಂತ ಎಂಟರ್ ಮಾಡ್ತಾರೆ. ಯು ಕ್ಯಾನ್ ಟೇಕ್ ಎನಿ ಒನ್ ಆಫ್ ದಮ್, ಎನಿ ಕನ್ವೆನ್ಷನ್, ನೋ ಪ್ರಾಬ್ಲಮ್. ಆಯಿತಾ? ಐ ವಿಲ್ ಫಾಲೋ ಎಕ್ಸ್. ಯೂಶಲ್ ಆಗಿ ಐ ಯೂಸ್ ಎಕ್ಸ್ ಫಾರ್ ದಿ ಡೋಂಟ್ ಕೇರ್. ಸರಿನಾ? ಆಯ್ತಪ್ಪ. ಇವಾಗ ಗ್ರೂಪ್ ಮಾಡಬೇಕು. ಹೆಂಗೆ ಗ್ರೂಪ್ ಮಾಡೋದು? ಇವಾಗ ಈ ಡೋಂಟ್ ಕೇರ್ ಇರಲಿಲ್ಲ ಅಂತ ಇಟ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್, ಲೆಟ್ ಅಸ್ ಅಸ್ಯೂಮ್ ಫಾರ್ ಎಕ್ಸಾಂಪಲ್ ದೇರ್ ಆರ್ ನೋ ಡೋಂಟ್ ಕೇರ್. ಈ ಡೋಂಟ್ ಕೇರ್ ಇಲ್ದವ್ರು ನಾವು ಹೆಂಗೆ ಗ್ರೂಪ್ ಮಾಡ್ತೀವಪ್ಪ? ಜನರಲಿ ನಾರ್ಮಲಾಗಿ ಹೆಂಗೆ ಗ್ರೂಪ್ ಮಾಡ್ತೀವಿ? ಇವೆರಡು ಗ್ರೂಪ್ ಮಾಡ್ತಿದ್ವಿ ಫಾರ್ ಎಕ್ಸಾಂಪಲ್ಲು, ಆಮೇಲೆ ಇವೆರಡು ಮಾಡ್ತಿದ್ವಿ. ಕರೆಕ್ಟ್ ಅಲ್ವಾ? ಇವೆರಡು ಮಾಡ್ತಿದ್ವಿ. ಇವಾಗ ಡೋಂಟ್ ಕೇರ್ ಇದ್ದರೆ ಹೆಂಗೆ ಗ್ರೂಪ್ ಮಾಡೋದು ಅಂತ ನೋಡ್ಬೇಕೀಗ. ಡೋಂಟ್ ಕೇರ್ ಇದ್ದರೆ ಆಯಿತಾ? ವಿತ್ ಡೋಂಟ್ ಕೇರ್ ನಾವು ಹೆಂಗೆ ಇವೆರಡು ಗ್ರೂಪ್ ಮಾಡಿದರೆ, ಫಾರ್ ಎಕ್ಸಾಂಪಲ್ಲು ಈಗ ಡೋಂಟ್ ಕೇರ್ ಇಲ್ಲ ಅಂತ ಇಟ್ಕೊಳ್ಳೋಣ. ನಾವು ಇದೊಂದು ಗ್ರೂಪ್ ಮಾಡಿದ್ದೀವಿ. ದಿಸ್ ಈಸ್ ಫಸ್ಟ್ ಗ್ರೂಪ್, ದಿಸ್ ಈಸ್ ದಿ ಸೆಕೆಂಡ್ ಗ್ರೂಪ್. ಎಕ್ಸ್ಪ್ರೆಷನ್ ಏನು ಬರುತ್ತಪ್ಪ? ಫಸ್ಟ್ ಗ್ರೂಪ್ಗೆ ಏನು ಟರ್ಮ್ ಬರುತ್ತೆ? ಫಸ್ಟ್ ಟರ್ಮ್ ಹೆಂಗೆ ಬರೀಬೋದು ನಾವು? ಫಸ್ಟ್ ಟರ್ಮ್ಗೆ ಸಿ ಕ್ಯಾನ್ಸಲ್ ಆಗುತ್ತೆ. ಸಿ ಕ್ಯಾನ್ಸಲ್ ಆದರೆ ಇಟ್ ಇಸ್ ಮಿನ್ ಟರ್ಮ್, ಆದ್ದರಿಂದ ದಿಸ್ ಈಸ್ ಸಿ ಕ್ಯಾನ್ಸಲ್ ಆಗುತ್ತೆ ಆ್ಯಂಡ್ ದಿಸ್ ಈಸ್ ಎ. ಇಟ್ ಬಿಕಮ್ಸ್ ಎ ಬಿ ಡ್ಯಾಶ್ ಪ್ಲಸ್ ಸೆಕೆಂಡ್ ಟರ್ಮಲ್ಲಿ ಏನಾಗುತ್ತೆ? ಎ ಕ್ಯಾನ್ಸಲ್ ಆಗುತ್ತೆ. ವಿ ಆರ್ ಲೆಫ್ಟ್ ವಿತ್ ಬಿ ಸಿ. ದಟ್ ಮೀನ್ಸ್ ಬಿ ಡ್ಯಾಶ್ ಸಿ ಡ್ಯಾಶ್. ಕರೆಕ್ಟ್ ಅಲ್ವಾ? ಇದರಲ್ಲಿ ಡೌಟ್ ಇದೆ ಯಾರಿಗಾರು ಗ್ರೂಪಿಂಗಲ್ಲಿ? ಫಸ್ಟ್ ಟರ್ಮಿಂದ ನಮಗೆ ವಿ ಗೆಟ್ ಎ ಬಿ ಡ್ಯಾಶ್. ಸೆಕೆಂಡ್ ಗ್ರೂಪಿಂಗ್ ಎ ಕ್ಯಾನ್ಸಲ್ ಆಗುತ್ತೆ. ವಿ ಆರ್ ಲೆಫ್ಟ್ ವಿತ್ ಓನ್ಲಿ ಬಿ ಮತ್ತು ಸಿ. ದಟ್ ಈಸ್ ಬಿ ಡ್ಯಾಶ್ ಸಿ ಡ್ಯಾಶ್ ಬಿಕಾಸ್ ಬೋತ್ ಆರ್ 0 0. ನೆಕ್ಸ್ಟ್ ಡೋಂಟ್ ಕೇರ್ ಇದ್ರೆ ಏನಾಗುತ್ತಪ್ಪ ಅಂದರೆ, ವಿ ಹ್ಯಾವ್ ಟು ಕನ್ಸಿಡರ್ ಡೋಂಟ್ ಕೇರ್ ಆಸ್ ಲಾಜಿಕ್ 1 ವೆನ್ ವಿ ಆರ್ ಗ್ರೂಪಿಂಗ್ ವಿತ್ ಮಿನ್ ಟರ್ಮ್ಸ್ ಆ್ಯಂಡ್ ಲಾಜಿಕ್ 0 ವೆನ್ ವಿ ಆರ್ ಗ್ರೂಪಿಂಗ್ ವಿತ್ ಮ್ಯಾಕ್ಸ್ ಟರ್ಮ್. ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ. ನಾವು ಸಿನ್ಸ್ ಇಟ್ ಇಸ್ ಎ ಮಿನ್ ಟರ್ಮ್, ವಿ ಆರ್ ಟೇಕಿಂಗ್ ಇಟ್ ಆಸ್ ಲಾಜಿಕ್ 1. ಲಾಜಿಕ್ 1 ಆದರೆ ಹೆಂಗೆ ಗ್ರೂಪ್ ಮಾಡ್ಬೋದು? ಇಲ್ಲಿ 2 1 ಇದೆ, ಇಲ್ಲೂ 2 1 ಇದೆ, 2 1s ಇದೆ. ಆಯಿತಾ? ಅದಕ್ಕೋಸ್ಕರ ನಾವು ಹೆಂಗೆ ಗ್ರೂಪ್ ಮಾಡ್ತೀವಿ ಅಂದರೆ, ಫಸ್ಟ್ ಗ್ರೂಪಿಂಗ್ ಇಸ್, ನಾವು ಫಸ್ಟ್ ಇದನ್ನು ಅಳಿಸ್ಬಿಡ್ತೀನಿ ಸೊ ದಟ್ ಐ ಕ್ಯಾನ್ ರೈಟ್ ಅಗೇನ್. ಇದು ಗ್ರೂಪಿಂಗ್ ಅಳಿಸ್ಬಿಡ್ತೀನಪ್ಪ. ಸೊ ವಿಲ್ ರೈಟ್ ಎ ಸಪ್ರೇಟ್ ಗ್ರೂಪಿಂಗ್. ನಾವು ಫ್ರೆಶ್ ಆಗಿ ಗ್ರೂಪಿಂಗ್ ಬರೆಯೋಣ. ಹಿಂಗೆ ಅಂದರೆ ಇಲ್ಲ, ದಿಸ್ ಈ ಥರ ಪೂರ ಸೆಲ್ ನಂಬರ್ ಇನ್ನೊಂದ್ಸಲಿ ಬರಿತೀನಿ ಸೊ ದಟ್ ವಿಲ್ ಗೆಟ್ ಎ ಕ್ಲಾರಿಟಿ ಅಂತ. ದಿಸ್ ಸೆಲ್ ನಂಬರ್ ಈಸ್ 0, ದಿಸ್ ಈಸ್ 1 2 3, ದಿಸ್ ಈಸ್ 4 ಮತ್ತು 5. ಸೊ ನಮಗೆ ಒಂದು ಸೆಲ್ ಇತ್ತು. ಒಂದು ಸೆಲ್ಲಲ್ಲಿತ್ತಪ್ಪ ಅಂದರೆ 0 ಮತ್ತು 4 ಮತ್ತು 5 1 ಇತ್ತಲ್ವಾ? ಸರಿ, ಆಯಿತು. ಇವಾಗ ವಿತ್ ಡೋಂಟ್ ಕೇರ್ ಹೆಂಗೆ ಗ್ರೂಪ್ ಮಾಡ್ತೀವಿ ಅಂತಂದರೆ, ದೀಸ್ 2 1s ಯಾವುದ್ಯಾವುದು? ಇವೆರಡು 2 1s, ಇವೆರಡು ಡೋಂಟ್ ಕೇರ್ ಗ್ರೂಪ್ ಮಾಡ್ಬೋದಾ? ಮಾಡ್ಬೋದು. ಏನಕ್ಕೆ ಅಂದರೆ, ಬಿಟ್ವೀನ್ ದೀಸ್ 2 ಕಾಲಮ್ಸ್ ದೇರ್ ಇಸ್ ಓನ್ಲಿ one variable change, that is only C is changing. Okay,
and number of ones we can group is 1 2 4 8 ಅಥವಾ 16. They are grouping 4 number of ones and we are considering don't care as 1. ಆಯ್ತಾ? ಹಾಗಾಗಿ ವಿ ಕ್ಯಾನ್ ಗ್ರೂಪ್ ದೀಸ್ ಕಾರ್ನರ್ 4 ones. ಯಾವ್ದು ಇವೆರಡು ಮತ್ತೆ ಇವೆರಡು ಡೋಂಟ್ ಕೇರ್ನ ಗ್ರೂಪ್ ಮಾಡ್ಬೋದು. ಸರಿ ಅಲ್ವಾ? ಆಯ್ತು. ಇವಾಗ ಅದನ್ನು ಗ್ರೂಪ್ ಮಾಡಿದ್ರೆ ನಮ್ಗೆ ಏನು ಎಕ್ಸ್ಪ್ರೆಷನ್ ಬರುತ್ತೆ? ದಿಸ್ ಇಸ್ ಫಸ್ಟ್ ಗ್ರೂಪ್. ಇನ್ನೊಂದು ಗ್ರೂಪ್ ನೋಡೋಣ. We are left with this one, 5 1, this 5 1, and these two can be grouped. Sorry, so first, this is the first grouping, and this 4 and 5 is the second grouping. Sorry, first grouping ಏನು ಎಕ್ಸ್ಪ್ರೆಷನ್ ಬರುತ್ತಪ್ಪ? ಫಸ್ಟ್ ಗ್ರೂಪಿಂಗ್ ಅಲ್ಲಿ ಎ ಕ್ಯಾನ್ಸಲ್ ಆಗ್ಬಿಡುತ್ತೆ, ಯಾಕಂದ್ರೆ ರೋ 2 ರೋ ಕವರ್ ಆಗೋಯ್ತು. 2 ರೋ ಕವರ್ ಆದ್ರಿಂದ ಎ ಕ್ಯಾನ್ಸಲ್ ಆಯ್ತು. ಕಾಲಮ್ ವೈಸ್ 2 ಕಾಲಮ್ ಕವರ್ ಆಗ್ತಿದೆ. 2 ಕಾಲಮ್ ಅಲ್ಲಿ ಬಿ 0 ಇದೆ, ಬಿ ಡ್ಯಾಶು ಬಿ ಇಲ್ಲಿ 1 ಇದೆ. ಸೊ ಬಿ 0 ಬಿ 1 ಕ್ಯಾನ್ಸಲ್ ಆಗುತ್ತೆ. ವಿ ಆರ್ ಲೆಫ್ಟ್ ವಿತ್ ಓನ್ಲಿ ಸಿ, ದಟ್ ಈಸ್ 0. ಸಿ 0 ಅಂದ್ರೆ ವಿ ಆರ್ ಲೆಫ್ಟ್ ವಿತ್ ಓನ್ಲಿ ಸಿ, ಸಿ ಡ್ಯಾಶ್. ಏನಕ್ಕೆ ಅಂದ್ರೆ ಸಿ 0 ಇರೋದ್ರಿಂದ ಸಿ ಡ್ಯಾಶ್ ಪ್ಲಸ್ ಗ್ರೂಪಿಂಗ್, ಸೆಕೆಂಡ್ ಗ್ರೂಪಿಂಗ್ 4 and 5. 4 and 5 ಇಲ್ಲಿ ಏನಾಗ್ಬಿಡುತ್ತೆ ಅಂದ್ರೆ ಇಲ್ಲೇನಾಯ್ತು, ರೋ ಇಸ್ 1, ಕಾಲಮ್ ಈಸ್ ದೀಸ್ ಟು, ಟೂ ಕಾಲಮ್ಸ್, 4 and 5 ಕಾಲಮ್ಸ್. ಇಲ್ಲೇನಾಯ್ತು ಅಂದ್ರೆ ಸಿ 0 ಇದೆ, ಸಿ 1 ಇದೆ. ಸೊ ಸಿ 0 ಸಿ 1 ಕ್ಯಾನ್ಸಲ್ ಆಯ್ತು. ವಿ ಆರ್ ಲೆಫ್ಟ್ ವಿತ್ ಓನ್ಲಿ ಬಿ, ದಟ್ ಈಸ್ 0. That is it is A and B dash. ಸರಿನಾ? ಆಯ್ತು. ನಮ್ಗೆ ಇಲ್ಲಿ 2 ಆನ್ಸರ್ ಬಂತು. ಏನು 2 ಆನ್ಸರ್ ಯಾವುದು? ಡೋಂಟ್ ಕೇರ್ ಇಲ್ಲ ಅಂತಂದಿದ್ರೆ ದಿಸ್ ದ ರಿಸಲ್ಟ್, ವಿತ್ ಡೋಂಟ್ ಕೇರ್ ದಿಸ್ ಈಸ್ ದ ರಿಸಲ್ಟ್, ವಿಚ್ ಇಸ್ ಬೆಟರ್ ಅಂತ. ಏನಕ್ಕಪ್ಪ ಅಂತಂದ್ರೆ ಡೋಂಟ್ ಕೇರ್ 1 ಅಂತ ಕನ್ಸಿಡರ್ ಮಾಡಿದ್ರಿಂದ ನಮ್ಗೆ ಈ ರಿಸಲ್ಟ್ ಬಂತು. ಡೋಂಟ್ ಕೇರ್ ಇಲ್ಲ ಅಂತಂದಾಗ ನಮ್ಗೆ ಈ ರಿಸಲ್ಟ್ ಬಂತು. ಅಂದ್ರೆ 0 ಕನ್ಸಿಡರ್ ಮಾಡಿದಾಗ ಈ ರಿಸಲ್ಟ್ ಬಂತು. ಇವೆರಡು ರಿಸಲ್ಟ್ ಮತ್ತೆ ವಿಚ್ ಇಸ್ ಬೆಟರ್ ಅಂತ. ಈಗ ಫಾರ್ ಎಕ್ಸಾಂಪಲ್ ಈ ಫಸ್ಟ್ ರಿಸಲ್ಟ್ ನೋಡಿದ್ರೆ ಹೌ ಮೆನಿ ಗೇಟ್ಸ್ ಇಸ್ ರಿಕ್ವೈರ್ಡ್? ಬಿ ಡ್ಯಾಶ್ಗೆ 1 ನಾಟ್ ಗೇಟು, ಬಿ ಡ್ಯಾಶ್ಗೆ 1 ನಾಟ್ ಗೇಟು, ಸಿಗೆ ಸಿ ಡ್ಯಾಶ್ಗೆ 1 ನಾಟ್ ಗೇಟು, 2 ನಾಟ್ ಗೇಟು, 2 ನಾಟ್ ಗೇಟ್ಸ್, ಕರೆಕ್ಟ್ ಅಲ್ವಾ? ಮತ್ತೆ 2 ಆ್ಯಂಡ್ ಗೇಟು, 2 ಆ್ಯಂಡ್ ಗೇಟ್ಸ್. ಎಷ್ಟು ಆರ್ ಗೇಟ್ ಬೇಕಪ್ಪ? 1 ಆರ್ ಗೇಟ್ ಬೇಕು. ಅದೇ ಇದನ್ನ ಈ ರಿಸಲ್ಟ್ ನೋಡೋದಾದ್ರೆ ಸಿಗೆ 1 ನಾಟ್ ಗೇಟು, ಅಂದ್ರೆ ಟೋಟಲಿ 2 ನಾಟ್ ಗೇಟ್ಸ್ ಯಾವುದಕ್ಕೆ? ಸಿ ಮತ್ತೆ ಬಿಗೆ, ಆ್ಯಂಡ್ 1 ಆ್ಯಂಡ್ ಗೇಟ್ ಆ್ಯಂಡ್ 1 ಆರ್ ಗೇಟ್. ಸೊ ಕಂಪೇರ್ ಟು ದಿಸ್ ಆ್ಯಂಡ್ ದಿಸ್, ವಿಚ್ ಇಸ್ ಬೆಟರ್? The result with don't care is better because it has a lesser number of gates. ಅಂದ್ರೆ ಈಗ ಅರ್ಥ ಏನಾಯ್ತು ಅಂದ್ರೆ ಡೋಂಟ್ ಕೇರ್ನ ಒನ್ಸ್ ಜೊತೆ ಗ್ರೂಪ್ ಮಾಡಿದ್ರೆ ವಿಲ್ ಗೆಟ್ ದಿ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್ ದ್ಯಾನ್ ಕನ್ಸಿಡರಿಂಗ್ ಓನ್ಲಿ ಮಿನ್ ಟರ್ಮ್ಸ್ ಅಲೋನ್. ಮಿನ್ ಟರ್ಮ್ಸ್ನ ಡೋಂಟ್ ಕೇರ್ ಗ್ರೂಪ್ ಮಾಡಿದ್ರೆ ವಿಲ್ ಗೆಟ್ ದಿ ಸಿಂಪ್ಲಿಫೈಡ್ ಎಕ್ಸ್ಪ್ರೆಷನ್. ಓಕೆ ಅಲ್ವಾ? ಆಯ್ತು. ಅದೇ ತರ ಫಾರ್ ಎಕ್ಸಾಂಪಲ್ ಇದೇ ಸೇಮ್ ಎಕ್ಸಾಂಪಲ್ನ ಮ್ಯಾಕ್ಸ್ ಟರ್ಮ್ ಸಾಲ್ವ್ ಮಾಡೋಣಪ್ಪ. ಲೆಟ್ ಅಸ್ ಕನ್ಸಿಡರ್ ದಿಸ್ ಆಸ್ ಎ ಮ್ಯಾಕ್ಸ್ ಟರ್ಮ್ ಅಂದ್ರೆ ಅರ್ಥ ಏನು? ಪೈ ಆಫ್ ಎಮ್, ಕರೆಕ್ಟ್ ಅಲ್ವಾ? ಪೈ ಆಫ್ ಎಮ್ 0 4 5 ಪ್ಲಸ್ ಡೋಂಟ್ ಕೇರ್ ಟರ್ಮ್ಸ್ 2 and 6. ಸರಿ ಅಲ್ವಾ? ಇದನ್ನು ಸಾಲ್ವ್ ಮಾಡೋಣ. ಈ ಈಕ್ವೇಶನ್ ಸಾಲ್ವ್ ಮಾಡೋಕ್ಕಿಂತ ಮುಂಚೆ ಈ ಹಳೆ ಎಕ್ಸಾಂಪಲ್ ಅಲ್ಲಿ ಏನಾದರೂ ಡೌಟ್ ಇದೆಯಪ್ಪ? ಮಿನ್ ಟರ್ಮ್ಸ್ ಅಲ್ಲಿ ಏನು ಡೌಟ್ ಇದೆಯಾ ಸರ್? ಅದು ಡೋಂಟ್ ಕೇರ್ ಒಂದ್ಸಲ ಹೇಳಿ ಸರ್. ಇನ್ನೊಂದ್ಸಲ ಡೋಂಟ್ ಕೇರ್ ನೋಡೋಣ. ಸರಿ ಆಯ್ತು. ಇದನ್ನ ಅಳಿಸ್ಬಿಟ್ರೆ ಬೆಟ್ರಾ? ಇನ್ನೊಂದ್ಸಲ ಅಳಿಸ್ಬಿಟ್ಟು ಬರೆಯೋಣ. ಯಾಕಂದ್ರೆ ದಿಸ್ ಇಸ್ ಒಂದೇ ನಿಮಿಷ. ಡೋಂಟ್ ಕೇರ್ ಇನ್ನೊಂದ್ಸಲ ನೋಡೋಣ. ಆದರೆ ಮಿನ್ ಟರ್ಮ್ಗೆ, ಮ್ಯಾಕ್ಸ್ ಟರ್ಮ್ಗೆ ಬೇಡ, ಮಿನ್ ಟರ್ಮ್ಗೆ ನೋಡೋಣ. ಓಕೆ ಅಲ್ವಾ? ಇದು ಅಂದ್ರೆ ಮಿನ್ ಟರ್ಮ್ ಅಂದ್ರೆ ಸಮೇಷನ್ ಆಫ್ ಸ್ಮಾಲ್ ಎಮ್. ಇವಾಗ ಇದು ಕೆ ಮ್ಯಾಪು, ಕರೆಕ್ಟ್ ಅಲ್ವಾ? 8 cells ಏನಕ್ಕೆ ಅಂದರೆ 3 ವೇರಿಯಬಲ್ ಫಂಕ್ಷನ್ನು ಎ ಬಿ ಸಿ 0 0 0 1 1 1 1 0. ಇದೇನಾಯಿತು? 0 0 1 ಆಯಿತು. ಆಯಿತಾ? ಸೆಲ್ ನಂಬರು 0 1 2 3 2 3 4 5 6 ಮತ್ತು 7. ನಾವು ಮಿನ್ ಟರ್ಮ್ಸ್ ಎಂಟ್ರ್ ಮಾಡಿದ್ರೆ ಫಸ್ಟು 0 4 5ಗೆ 1 ಎಂಟ್ರ್ ಮಾಡಬೇಕು. 0 4 5 ಇದರಲ್ಲಿ ಏನು ಡೌಟ್ ಇದೆಯಪ್ಪ? ಈ 1 ಎಂಟ್ರಿಯಲ್ಲಿ ಏನು ಡೌಟ್ ಇದೆಯಾ? ಇದು ಓಕೆ ಅಲ್ವಾ? ಇದು ಸ್ಟ್ರೈಟ್ ಫಾರ್ವರ್ಡ್. ನೆಕ್ಸ್ಟ್ ಡೋಂಟ್ ಕೇರ್ಗೆ 2 and 6 ಇಸ್ ಡೋಂಟ್ ಕೇರ್.
2 ಮತ್ತು 6 ಇಸ್ ಡೋಂಟ್ ಕೇರ್. ಇವಾಗ ಗ್ರೂಪಿಂಗ್ ಮಾಡಬೇಕಾದ್ರೆ ನಾವು ಸಾರಿ ತಪ್ಪು ಬರೆದ್ಬಿಟ್ಟೆ. 2 and 6 ಡೋಂಟ್ ಕೇರ್ ಅಂದರೆ ನಾವು ಎಕ್ಸ್ ಬರೀಬೇಕು. ಸಾರಿ, ನಾನು ತಪ್ಪು ಬರೆದ್ಬಿಟ್ಟೆ. ಓಕೆ, ಇಸ್ ಇವಾಗ 2 and 6 ಏನಾಯ್ತಪ್ಪ, ಡೋಂಟ್ ಕೇರ್ ಆಯಿತು ಅಂದರೆ ಎಕ್ಸ್ ಅಂತ ಆಯಿತು. ಇವಾಗ ನಾವು ಡೋಂಟ್ ಕೇರ್ನ ಇಗ್ನೋರ್ ಮಾಡಿದ್ದಿದ್ರೆ 2 and 6 ಏನಾದ್ರು ನಾವು ಇಗ್ನೋರ್ ಮಾಡಿದ್ರೆ ವಿ ಕ್ಯಾನ್ ಗ್ರೂಪ್ ಓನ್ಲಿ ದೀಸ್ 2 ಒನ್ಸ್. ಇವೆರಡು ಮಾತ್ರ ಗ್ರೂಪ್ ಮಾಡೋಕ್ಕಾಗುತ್ತೆ, ಕರೆಕ್ಟ್ ಅಲ್ವಾ? ಅಷ್ಟೇ ಸಾಧ್ಯ. 3 ಒನ್ಸ್ ಇದೆ, ಇವೆರಡೇ ಗ್ರೂಪಿಂಗ್ ಸಾಧ್ಯ. ಡೋಂಟ್ ಕೇರ್ನ ಏನಾದ್ರು ನಾವು 1 ಅಂತ ಕನ್ಸಿಡರ್ ಮಾಡಿದ್ರೆ ನಾವು ಹೆಂಗ್ ಗ್ರೂಪ್ ಮಾಡ್ಬೋದು ಅಂದರೆ, ಇಲ್ಲಿ 1 ಇದೆ, ಇಲ್ಲೂ 1 ಇದೆ, ಇವೆರಡು 1 ಅಂತ ನಾವು ಡೋಂಟ್ ಕೇರ್ನ 1 ಅಂತ ಕನ್ಸಿಡರ್ ಮಾಡಿದ್ರೆ ಇವೆರಡು 1 ಅಂದರೆ 0 ಮತ್ತು 1, 0 ಮತ್ತು 4 ಸೆಲ್, ಸಾರಿ 0 ಮತ್ತು 4 ಸೆಲ್ಲನ್ನು ವಿ ಕ್ಯಾನ್ ಗ್ರೂಪ್ ವಿತ್ 2 and 6. ಅಂದರೆ ಗ್ರೂಪಿಂಗ್ ಏನಾಯಿತು, ಫಸ್ಟ್ ಗ್ರೂಪಿಂಗ್ ಏನಾಯಿತು, ಸರಿ ಇದನ್ನು ಫಸ್ಟ್ ಬರೀಬೇಕಿತ್ತು ಆ್ಯಕ್ಚುಲಿ. ಗ್ರೂಪಿಂಗ್ಸ್ ಆರ್ 0, 1, 2 and 6. ಯಾವಾಗ ಇಫ್ ಯು ಕನ್ಸಿಡರ್ ಡೋಂಟ್ ಕೇರ್ ಆಸ್ ಲಾಜಿಕ್ 1. ಅದೇ ಇಫ್ ಯು ಡೋಂಟ್ ಕನ್ಸಿಡರ್ ಡೋಂಟ್ ಕೇರ್ ಆದರೆ ಫಸ್ಟ್ ಗ್ರೂಪಿಂಗ್ ಇಸ್ ಓನ್ಲಿ ಬಿಟ್ವೀನ್ 0 and 4 ಆಯಿತು. ಪುನಃ ತಪ್ಪು, ಸಾರಿ, ಪುನಃ ತಪ್ಪು, 0 ಅಂತ ಬರೆದ್ಬಿಟ್ಟೆ. what are the grouping cells? 0, 4, 2 and 6, ಕರೆಕ್ಟ್ ಅಲ್ವಾ? ಇದು ಫಸ್ಟ್ ಗ್ರೂಪಿಂಗು ವಿತ್ ಡೋಂಟ್ ಕೇರ್ ಆಸ್ 1. ನಾವು ಡೋಂಟ್ ಕೇರ್ ಕನ್ಸಿಡರ್ ಮಾಡಲಿಲ್ಲ ಅಂದರೆ ಫಸ್ಟ್ ಗ್ರೂಪಿಂಗ್ ಇಸ್ ಓನ್ಲಿ ಬಿಟ್ವೀನ್ 0 and 4. ಸೆಕೆಂಡ್ ಗ್ರೂಪಿಂಗ್ ದರ್ ಇಸ್ ನೋ ಕನ್ಫ್ಯೂಷನ್. ಏನಕ್ಕೆ ಅಂದರೆ ವಿ ಕೆನಾಟ್ ಗ್ರೂಪ್ ಇವೆರಡು 1ಅನ್ನು ವಿ ಕೆನಾಟ್ ಗ್ರೂಪ್ ವಿತ್ ದಿಸ್ ಡೋಂಟ್ ಕೇರ್, ನಾಟ್ ಪಾಸಿಬಲ್. ಅದಕ್ಕೋಸ್ಕರ ವಿ ಹ್ಯಾವ್ ಟು ಗ್ರೂಪ್ ಓನ್ಲಿ ದೀಸ್ 2. ಸೊ ಸೆಕೆಂಡ್ ಗ್ರೂಪಿಂಗ್ ಇಸ್ ಬಿಟ್ವೀನ್ 4 and 5. Okay, 4 and 5. So first grouping is 0, 4, 2, 6. The second group is 4 and 5. 0, 4, 2, 6 ನ ಗ್ರೂಪ್ ಮಾಡಿದಾಗ ನಮ್ಗೆ ಏನು ಟರ್ಮ್ ಬಂದಿತ್ತಪ್ಪ, ಹಳೆ ಟರ್ಮ್ ಏನು ಬಂದಿತ್ತು ಅದು ಅಳಿಸ್ಬಿಟ್ಟೆ. ಇನ್ನೊಂದ್ಸಲ ಬರೆಯೋಣ, ಏನು ತೊಂದರೆ ಇಲ್ಲ. ಎ ಕ್ಯಾನ್ಸಲ್ ಆಗೋಯ್ತು. ಬಿಟ್ವೀನ್ ದೀಸ್ 2 ಗ್ರೂಪಿಂಗ್, ದೀಸ್ 2 ಕಾಲಮ್ಸ್ ಏನಾಯಿತು, ಬಿ ಇಸ್ 0 and 1. 0, 1 ಕ್ಯಾನ್ಸಲ್ ಆಗುತ್ತೆ. ದೇ ಆರ್ ಲೆಫ್ಟ್ ವಿತ್ ಓನ್ಲಿ ಸಿ. 0, 4, 5, 6 gives only one term, that is C. C dash. ಕರೆಕ್ಟ್ ಅಲ್ವಾ? ಇಟ್ ವಿಲ್ ಗಿವ್ ಓನ್ಲಿ C dash. ಅದೇ 4, 5 ಗ್ರೂಪಿಂಗ್ ಏನು ಕೊಡುತ್ತೆ ನಮಗೆ? 4, 5 ಗ್ರೂಪಿಂಗ್ ವಿಲ್ ಗಿವ್ ಯಾವುದ್ಯಾವುದು, ಇವೆರಡು ಗ್ರೂಪಿಂಗು ಆಯಿತಾ? ಅಂದರೆ ಸಿ ಡ್ಯಾಶ್ ಕ್ಯಾನ್ಸಲ್ ಆಗಿಬಿಡುತ್ತೆ. ದೇ ಆರ್ ಲೆಫ್ಟ್ ವಿತ್ ಓನ್ಲಿ ಬಿ ಡ್ಯಾಶ್. ರೋ ಯಾವುದು, ಸೆಕೆಂಡ್ ರೋ ವಿಚ್ ಕರೆಸ್ಪಾಂಡ್ಸ್ ಟು ಎ, ಅಂದರೆ ದಟ್ ಗಿವ್ಸ್ ಎ ಬಿ ಡ್ಯಾಶ್ ಆಯಿತಾ? 0, 4, 2, 6 gives C dash. 4, 5 grouping gives A B dash. So final expression is F is equal to A B dash plus C dash. Correct alpa? So now don't care and consider ಮಾಡಿದ್ದು ಗೊತ್ತಾಯ್ತಾ? We are considering don't care as 1. Don't care as 1 so that final expression will be simplified. Final expression is further simplified. ಇದು ಓಕೆನಪ್ಪ? ಇಲ್ಲೇನಾದ್ರು ಡೌಟ್ ಇದೆಯಾ? ಡೋಂಟ್ ಕೇರ್ ಅಂತ ಅವನಿಗೆ ಗೊತ್ತಾಯ್ತಪ್ಪ. ಇದು ನೆಕ್ಸ್ಟ್ ಅವರ್ ಏನಿದೆಪ್ಪ ನಿಮಗೆ? ನೆಕ್ಸ್ಟ್ ಅವರ್ ಸರ್ EPG ಇದೆ ಸರ್. EPG ಇದೆ. ಆಲ್ರೆಡಿ ಕಾಲ್ಗಲ್ವಾ? ಟೈಮ್ ಆಯ್ತಾ ಅಂತ ಇನ್ನೊಂದು 2 ನಿಮಿಷ ಇದೆ. ಇದು ಓಕೆನಪ್ಪ? ಇದು ಏನು ಡೌಟ್ ಇದೆಯಾ? ಡೋಂಟ್ ಕೇರ್ ಏನು ಡೌಟ್ ಇದೆಯಾ ಸರ್? ಇದು ನೀವು ಸಿ ಡ್ಯಾಶ್ ಹಾಕೊಂಡಿದ್ದೀರಲ್ಲ ಸರ್, ಅದು ಸಿ ಡ್ಯಾಶ್ ಏನಕ್ಕೆ ಅಂತಂದರೆ 0, 4 ಮತ್ತು 2, 6ನ ಗ್ರೂಪ್ ಮಾಡಿದ್ರೆ ಎ ಕ್ಯಾನ್ಸಲ್ ಆಗೋಯ್ತು. ಲೆಫ್ಟ್ ಸೈಡಲ್ಲಿ ರೋ ಕ್ಯಾನ್ಸಲ್ ಆಗಿಬಿಡುತ್ತೆ. ಅಂದರೆ ಇವೆರಡು ಗ್ರೂಪ್ ಆಗೋಯ್ತು. ಇವೆರಡು ಗ್ರೂಪ್ ಆದರೆ ಕ್ಯಾನ್ಸಲ್ ಆಗೋಯ್ತು. ನಾರ್ಮಲ್ ಕಾಂಪ್ಲಿಮೆಂಟ್ ಕ್ಯಾನ್ಸಲ್ ಆಗೋಯ್ತು. ಕಾಲಮ್ಸ್ ತೊಗೊಂಡ್ರೆ ಯಾವ್ಯಾವ ಕಾಲಮ್ ತೊಗೋತೀವಿ? ಲಾಸ್ಟ್ 2 ಕಾಲಮ್ಸ್ ತೊಗೋತೀವಿ. ಇನ್ನೊಂದ್ಸಲ ಹೇಳಿಸ್ಬಿಡ್ತೀನಿ ಅಂತಾರೆ, ಇನ್ನೊಂದ್ಸಲ ಬರೀತೀನಿ. ಸೊ ಇದು 0, 0, 0, 1, 1, 1, 1, 0. ಇದು ಬಿ ಸಿ. ಅಂದರೆ ಲಾಸ್ಟ್ 2 ಕಾಲಮ್ಸ್ ತೊಗೊಂಡ್ರೆ ಏನಾಗುತ್ತೆ ಹೇಳೋ, ಬಿ ಡ್ಯಾಶ್ ಕ್ಯಾನ್ಸಲ್ ಆಗಿಬಿಡುತ್ತೆ. ನಮ್ಗೆ ಉಳ್ಕೊಳ್ಳೋದು ಸಿ ಮಾತ್ರ. 0, 0, 1, 0 ಮಧ್ಯೆ ಇದು ಬಿ ಮತ್ತು ಇದು ಸಿ. 0, 1 ಕ್ಯಾನ್ಸಲ್ ಆಗೋಯ್ತು. ಉಳ್ಕೊಳ್ಳೋದೇನು? ಸಿ ವ್ಯಾಲ್ಯೂ ಏನಿದೆ 0 ಇದೆ, ಅಂದರೆ ದಟ್ ಬಿಕಮ್ಸ್ ಸಿ ಡ್ಯಾಶ್. ಸರ್ ಅವಾಗಲೇ ನೀವು 1 ಇದ್ರೆ ಸಿ ಡ್ಯಾಶ್ ಹಾಕಬೇಕು ಅಂತ ಹೇಳಿದ್ರು. ಅದು ಮ್ಯಾಕ್ಸ್ ಟರ್ಮ್ ಗ್ರೂಪ್ ಹೇಳಿದ್ರು. ಮ್ಯಾಕ್ಸ್ ಹಳೆ ಎಕ್ಸಾಂಪಲ್ ಅದು, ಇನ್ನೂ ಹಳೆ ಪ್ರಾಬ್ಲಮ್ ಇಲ್ಲಿದೆಯಾ? ಮ್ಯಾಕ್ಸ್ ಟರ್ಮ್ ಅಲ್ಲಿ ಸರ್ 0 ಇದ್ರೆ ನಾರ್ಮಲ್ಲು, 1 ಇದ್ರೆ ಕಾಂಪ್ಲಿಮೆಂಟ್ ಅಂತ ತಗೋಬೇಕು ಆಯ್ತಾ? ಮಿನ್ ಟರ್ಮ್ ಅಲ್ಲಿ ಏನಾಗುತ್ತೆ ಅಂದರೆ
0 ಇದ್ರೆ ಕಾಂಪ್ಲಿಮೆಂಟು ಅಂದರೆ ಸಿ ಡ್ಯಾಶು, ಒನ್ ಇದ್ರೆ ನಾರ್ಮಲ್ ಅಂತ ತಗೋಬೇಕು. ನೀನು ಹಳೆ ಎಕ್ಸಾಂಪಲ್ ನೋಡ್ತಾ ಇದ್ದಾರೆ, ಅದು ನಾವು ಫಾರ್ ಮ್ಯಾಕ್ಸಿಮಮ್ ಇದನ್ನೇ ಮ್ಯಾಕ್ಸಿಮಮ್ ಮಾಡೋಣ. ವಿಲ್ ಸಿ ದ ಸೇಮ್ ಎಕ್ಸಾಂಪಲ್ ಫಾರ್ ಮ್ಯಾಕ್ಸಿಮಮ್. ಒಂದೇ ನಿಮಿಷ ಟೈಮ್ ಇದೆಯಪ್ಪ, ಮೇಡಮ್ ಶುರು ಮಾಡ್ಬಿಡ್ತಾರೆ ಏನೋ ಕ್ಲಾಸ್. ಯಾರು ಹೇಳೋ UPG ತಗೊಳ್ಳೋದು? ನಂದನ್ ಸರ್. ನಂದನ್ ಸರಾ? ಹೌದಾ, ಆಯ್ತು, ಒಂದು ಕೆಲಸ ಮಾಡ್ತೀನಿ. ನಂದನ್ ಸರ್ ಅಲ್ವಾ, ನೆಕ್ಸ್ಟ್ ಅವ್ರು ನಂದನ್ ಸರ. ನಂದನ್ ಸರ್ಗೆ ಒಂದು 5 ನಿಮಿಷ ಆದ್ಮೇಲೆ ಕ್ಲಾಸ್ ತಗೊಳಕ್ಕೆ ಹೇಳ್ತೀನಿ, ಓಕೆನಪ್ಪ? ಇದು ಮ್ಯಾಕ್ಸಿಮಮ್ ಒಂದು ಎಕ್ಸಾಂಪಲ್ ನೋಡೋಣ. ನಂದನ್ ಸರ್ಗೆ ಒಂದು 5 ನಿಮಿಷ ಆದ್ಮೇಲೆ ಶುರು ಮಾಡಕ್ಕೆ ಹೇಳ್ತೀನಿ ಸರಿ ಕ್ಲಾಸ್. ಇದೊಂದು ಮ್ಯಾಕ್ಸಿಮಮ್ ಒಂದು ಎಕ್ಸಾಂಪಲ್ ನೋಡ್ಬಿಟ್ರೆ ನಮಗೆ ವಿಲ್ ಗೆಟ್ ಎ ಕ್ಲಾರಿಟಿ, ನೋ ಪ್ರಾಬ್ಲಮ್. ನಂದನ್ ಸರ್ಗೆ 5 ನಿಮಿಷ, ಯಾಕೆ ನಮ್ಮಲ್ಲಿ ಅವರೇ ಇದೇನು ಯಾರು ಬಂದಿಲ್ಲ ಅಂತ ಆಗೋದು ಬೇಡ. ಒಂದೇ ನಿಮಿಷ ನಂದನ್ ಸರ್ಗೆ ಒಂದು 5 ಮಿನಿಟ್ಸ್ ಅಂತ ಹೇಳ್ತೀನಿ, ಓಕೆ ಅಲ್ಲಪ್ಪ? ತೊಂದರೆ ಇಲ್ವಾ ನಿಮಗೆ? ಸರ್ ಒಂದ್ಸಲ ಹೇಳ್ಬಿಡ್ತೀನಿ. ಮ್ಯಾಕ್ಸ್ ಟರ್ಮ್ ನೋಡೋಣ, ಸೇಮ್ ಎಕ್ಸಾಂಪಲ್ ಮ್ಯಾಕ್ಸ್ ಟರ್ಮ್ಗೆ. ನಂದನ್, ನೆಕ್ಸ್ಟ್ ಅವ್ರು ನಿಂದಲ್ವಾ ಡಿಪ್ಲೊಮಾದವ್ರಿಗೆ? ಒಂದು 5 ನಿಮಿಷ ಆಯ್ತು. ನಂದು ಮುಗಿದ್ಮೇಲೆ ನಿನಗೆ ಕಾಲ್ ಕೊಡ್ತೀನಿ, ಹುಡುಗರಿಗೆ ಜಾಯ್ನ್ ಆಗಿ ಹೇಳ್ತೀನಿ, ಓಕೆ ಅಲ್ವಾ? ಆಯ್ತಪ್ಪ, ಸರಿ. ಥ್ಯಾಂಕ್ ಯು. ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆಪ್ಪ, ಸರಿಗೆ ಹೇಳಿದ್ದೀನಿ. ಒಂದು 5 ನಿಮಿಷ, 5 ಮಿನಿಟ್ಸ್. ಪೈ ಎಮ್ ಆಫ್ ಕ್ಯಾಪಿಟಲ್ ಎಮ್ ಆಫ್ 0.45 ಡಿ ಆಫ್ 2 ಮತ್ತು 6 ಇದೊಂದು ಎಕ್ಸಾಂಪಲ್ ನೋಡೋಣ. ಸಿಂಪಲ್, ನಮ್ಗೆ ಇಲ್ಲಿ ಕ್ಲಾರಿಟಿ ಸಿಕ್ಬಿಡುತ್ತೆ ಅಂತ. ಆಯ್ತಾ? ಇದಕ್ಕೆ ಕೆಮ್ಮೆ ಬರೆದ್ರೆ ಯು ಕ್ಯಾನ್ ಸಾಲ್ವ್ ಇಟ್. ನಿಮಗೆ ಇಷ್ಟೊತ್ತಿಗೆ ಒಂದು ಐಡಿಯಾ ಬಂದಿರುತ್ತೆ. ಇಟ್ಸ್ ವೆರಿ ಈಸಿ ನೌ, ಓಕೆನಾ? ಇದು ABC, ಇದು 0 0 0 1 1 1 1 0 ಆಯ್ತಲ್ವಾ? ಇದು 0 ಮತ್ತು 1, A ಮತ್ತು A ಡ್ಯಾಶ್ ಅಂತ ಆಯ್ತು, ಸರಿ ಅಲ್ವಾ? ಆಯ್ತು. ನಂದನ್ ಸರಿ ಹೇಳಿದ್ರಪ್ಪ, ನಿಮ್ಮ ಕ್ಲಾಸ್ ಮುಗಿದ್ಮೇಲೆ ಜಾಯ್ನ್ ಆಗಲಿ ಅಂತ, ಏನು ತೊಂದರೆ ಇಲ್ಲ. ಸರಿನಾ? ಇವಾಗ ಸೆಲ್ ನಂಬರ್ ಏನಾಯ್ತು? 0 1 2 3 2 3 4 5 6 7 ಓಕೆ ಅಲ್ವಾ? ಇವಾಗ ಇಲ್ಲಿ ನೋಡ್ರಪ್ಪ, ಇಲ್ಲಿ 0.45 ಏನು ವ್ಯಾಲ್ಯೂ ಬರುತ್ತೆ ನಮಗೆ? ಏನು ಎಂಟ್ರ್ ಮಾಡಬೇಕಪ್ಪ 0.45ಗೆ? 0 ಮತ್ತು 0 ಆ್ಯಂಡ್ 0.45ಗೆ 2 6ಗೆ ವಿ ಹ್ಯಾವ್ ಟು ಎಂಟರ್ ಇಟ್ ಆಸ್ ಡೋಂಟ್ ಕೇರ್. ಇವಾಗ ಇಲ್ಲಿ ನಾವು ವಿ ಆರ್ ಗ್ರೂಪಿಂಗ್ ವಿತ್ ಮ್ಯಾಕ್ಸ್ ಟರ್ಮ್ ಆದ್ರಿಂದ ವಿ ಹ್ಯಾವ್ ಟು ಟೇಕ್ ಡೋಂಟ್ ಕೇರ್ ಆಸ್ 0. ಕರೆಕ್ಟ್ ಅಲ್ವಾ? ಮಿನ್ ಟರ್ಮ್ ಅಲ್ಲಿ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ ಲಾಜಿಕ್ 1, ಮ್ಯಾಕ್ಸ್ ಟರ್ಮ್ ಅಲ್ಲಿ ವಿ ಹ್ಯಾವ್ ಟು ಟೇಕ್ ಇಟ್ ಆಸ್ 0. ಗ್ರೂಪಿಂಗ್ ಹಿಂಗೆ ಮಾಡೋದು ಸೇಮ್ ಅದೇ ಥರ, ಹಳೆ ಗ್ರೂಪಿಂಗ್ ಥರನೇ. ದೀಸ್ ಟೂ ಝೀರೋಸ್, ದೀಸ್ ಟು ಡೋಂಟ್ ಕೇರ್ ಕ್ಯಾನ್ ಬಿ ಗ್ರೂಪ್ಡ್. ಯಾಕೆ? ವಿ ಆರ್ ಟೇಕಿಂಗ್ ಡೋಂಟ್ ಕೇರ್ ಆಸ್ 0. ಮತ್ತೆ ನೆಕ್ಸ್ಟ್ ಗ್ರೂಪಿಂಗ್ ಯಾವ್ದಪ್ಪ? ನೆಕ್ಸ್ಟ್ ಗ್ರೂಪಿಂಗ್ ದೀಸ್ ಟು ಝೀರೋಸ್, ಸರಿವಾ? ಆಯ್ತು. ಇವಾಗ ಫಸ್ಟ್ ಗ್ರೂಪಿಂಗ್ ಏನು ಯಾವ್ದ್ರ ಮಧ್ಯೆ ಇದೆ? ಫಸ್ಟ್ ಗ್ರೂಪಿಂಗ್ ಇಸ್ ಬಿಟ್ವೀನ್ 0 to 4 and 6. ಇದಕ್ಕೇನು ಎಕ್ಸ್ಪ್ರೆಷನ್ ಬರುತ್ತಪ್ಪ? ಇದಕ್ಕೇನು ಎಕ್ಸ್ಪ್ರೆಷನ್ ಬರುತ್ತೆ ಅಂದರೆ 0 A ಡ್ಯಾಶ್ ಕ್ಯಾನ್ಸಲ್ ಆಗೋಯ್ತು, ನಮ್ಗೆ ಉಳ್ಕೊಳ್ಳೋದಿಲ್ಲಿ B ಡ್ಯಾಶ್ ಕ್ಯಾನ್ಸಲ್ ಆಯಿತು. ವಿ ಆರ್ ಲೆಫ್ಟ್ ವಿತ್ ಓನ್ಲಿ ಸಿ ವ್ಯಾಲ್ಯೂ ಏನಿದೆ? 0. ದಟ್ ಮೀನ್ಸ್ ಮ್ಯಾಕ್ಸ್ ಟರ್ಮ್ ವಿ ಟೇಕ್ ಇಟ್ ಆಸ್ C ಇಂಟು ನೆಕ್ಸ್ಟ್ ಟರ್ಮು. ನೆಕ್ಸ್ಟ್ ಗ್ರೂಪಿಂಗ್ ಇಸ್ ಬಿಟ್ವೀನ್ 4 and 5. 4 and 5 ಗ್ರೂಪ್ ಮಾಡಿದ್ರೆ ನಮ್ಗೇನು ಬರುತ್ತೆ? ಇಲ್ಲಿ ಏನಾಗುತ್ತೆ? ಸಿ ಡ್ಯಾಶ್ ಕ್ಯಾನ್ಸಲ್ ಆಗುತ್ತೆ, ರೋ ಕರೆಸ್ಪಾಂಡ್ಸ್ ಟು A. ದಟ್ ಮೀನ್ಸ್ ಏನು ಎಕ್ಸ್ಪ್ರೆಷನ್ ಬರುತ್ತಪ್ಪ? ಹೇಳ್ತಾರೆ ಯಾರು? ಮ್ಯಾಕ್ಸ್ ಟರ್ಮಲ್ಲಿ ಸಿ ಡ್ಯಾಶ್ ಕ್ಯಾನ್ಸಲ್ ಆಗೋಯ್ತು. ವಿ ಆರ್ ಲೆಫ್ಟ್ ವಿತ್ ಓನ್ಲಿ B. ದ ವ್ಯಾಲ್ಯೂ ಆಫ್ B is 0. A's value is 1. The expression is B A dash, sir. Correct. A dash plus B. The B A dash correct. Angu baribodu entu ange barayana bro, adike nanta adu correct, nothing wrong. Enapa expression adu? B plus A dash, correct. B plus A dash. Okay, so that's how we solve the Boolean expressions with don't care terms for both min terms as well as max term. ಇದರಲ್ಲೇನು ಡೌಟ್ ಇದೆಯಪ್ಪ? ಇದು ಓಕೆ ಅಲ್ವಾ? ಅಷ್ಟೇ. ನೆಕ್ಸ್ಟ್ ಕ್ಲಾಸಲ್ಲಿ ಏನು ಮಾಡೋಣ? ಒಂದು ಎಕ್ಸಾಂಪಲ್ಲು ಫಾರ್ 4 ವೇರಿಯೇಬಲ್ ತಗೊಳ್ಳೋಣ. 4 ವೇರಿಯೇಬಲ್ ವಿತ್ ಡೋಂಟ್ ಕೇರ್, ಅದನ್ನು ತಗೊಂಡು ಇನ್ ದ ನೆಕ್ಸ್ಟ್ ಕ್ಲಾಸ್ ವಿಲ್ ಕಂಟಿನ್ಯೂ ವಿತ್ ದಿ ಯಾವುದು ಗೊತ್ತಾ? ಇವತ್ತೇ ಮಾಡೋಣ ಅಂತ ಅಂದ್ಕೊಂಡೆ, ಟೈಮ್ ಆಗುತ್ತೋ. ವೇರಿಯೇಬಲ್ ಎಂಟರ್ಡ್ ಮ್ಯಾಪ್ ನೋಡೋಣ. ಸೊ ದಿಸ್ ಈಸ್ ವಿತ್ ಕೆ ಮ್ಯಾಪು ವಿತ್ ಡೋಂಟ್ ಕೇರು.
ಫಾರ್ ಬೋತ್ 3 ವೇರಿಯಬಲ್ ಫಂಕ್ಷನ್ ಮತ್ತೆ ಇದನ್ನ ಟ್ರೈ ಮಾಡಪ್ಪ. ಈ ಸ್ಲೈಡ್ ಶೇರ್ ಮಾಡ್ತೀನಿ, ನೀವು ಟ್ರೈ ಮಾಡಿ. ವಿತ್ 3 ವೇರಿಯಬಲ್ ಆಸ್ ವೆಲ್ ಆಸ್ 4 ವೇರಿಯಬಲ್ ಫಂಕ್ಷನ್ ಅಲ್ಲಿ ವಿತ್ ಮಿನ್ ಟರ್ಮ್ ಆಸ್ ವೆಲ್ ಆಸ್ ಮ್ಯಾಕ್ಸ್ ಟರ್ಮ್, ಮಿನ್ ಟರ್ಮ್ ಆಸ್ ವೆಲ್ ಆಸ್ ಮ್ಯಾಕ್ಸ್ ಟರ್ಮ್. ಸರಿನಾ? ಇದು ಸಾಲ್ವ್ ಮಾಡಿದ್ರೆ ವಿಲ್ ಕಂಪ್ಲೀಟ್ ಕೆ ಮ್ಯಾಪ್ಸ್, ಕೆ ಮ್ಯಾಪ್ ವಿತ್ ನಾರ್ಮಲ್ ಟರ್ಮ್ಸ್ ಆಸ್ ವೆಲ್ ಆಸ್ 4 ವೇರಿಯಬಲ್ ಟರ್ಮ್ಸ್. ಓಕೆ ಅಲ್ವಾ? ನೆಕ್ಸ್ಟ್ ಕ್ಲಾಸು ವಿತ್ variable entered map methods. Variable entered map methods is also another method of K-map, K-map technique. But here we go for a reduction of K-maps from 4 variable to 3 variable, or 4 variable to 2 variable, 5 variable to 4 variable, or 5 variable to 3 variable. Atra ಮಾಡಬಹುದು. This will continue in the next class. Okay ಅಲ್ಲಪ್ಪ? ಇದು ಓಕೆನಾ? ಇನ್ ಡೌಟ್ ಇದೆ ಏನಾದ್ರು? ಆಯ್ತಪ್ಪ, ಏನಿಲ್ಲ ಅಂದರೆ ನೆಕ್ಸ್ಟ್ ಕ್ಲಾಸ್ ಕಂಟಿನ್ಯೂ ಮಾಡೋಣ. ಓಕೆ ಅಲ್ವಾ? ಓಕೆ ಸರಿ. ಥ್ಯಾಂಕ್ ಯು. ನೆಕ್ಸ್ಟ್ ಕ್ಲಾಸ್ ಜಾಯ್ನ್ ಆಗೋಣಪ್ಪ. ಇದು ನನ್ನ ಸರ್ ಕ್ಲಾಸ್ ಜಾಯ್ನ್ ಆಗೋಣಪ್ಪ. ಓಕೆ ಅಲ್ವಾ? ಓಕೆ, ಟೇಕ್ ಕೇರ್, ಬಾಯ್. ಓಕೆ ಸರ್, ಥ್ಯಾಂಕ್ಸ್. ಹಾಂ.